ವನ್ನು ತಮ್ಮ ಮುಡಿಗೇರಿಸಿಕೊಂಡವರು ಶ್ರೀಯುತರು. ಸುಮಾರು 2500 ಸ್ಪರ್ಧಿಗಳನ್ನು ಹಿಂದಿಕ್ಕಿ ಅಗ್ರ ಪಂಕ್ತಿಗೇರಿದಂತಹ ತಮ್ಮ ಸಾಧನೆಗೆ 1 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಪಡೆದ ಅದ್ಭುತ ಪ್ರತಿಭೆ ಇವರದು. ಬಹುಶ್ರುತ ವಿದ್ವಾಂಸರುಗಳ ಮಾರ್ಗದರ್ಶನ, ಸತತ ಪರಿಶ್ರಮ, ಛಲ, ಬಿಡದ ತ್ರಿವಿಕ್ರಮನಂತೆಗೈದ ಸಾಧನೆ ಅನನ್ಯ, ಅಪೂರ್ವ, ಅದ್ವಿತೀಯ. ಜನಿಸಿದ ಕುಟುಂಬ, ಕಲಿತ ವಿದ್ಯಾಸಂಸ್ಥೆಗಳು, ನೆಲೆಸಿದ ಊರಿಗೆ ಖ್ಯಾತಿಯನ್ನು, ಹೆಮ್ಮೆಯನ್ನು ತಂದುಕೊಟ್ಟಂತಹ ಪ್ರತಿಭಾಶಾಲಿ ಶ್ರೀಯುತ ವಿನಯ್ ಕುಮಾರ್ ಅವರು. ತಮ್ಮಂತಹ ಧರ್ಮಾಭಿಮಾನಿಗಳಿಂದ ಭಗವದ್ಗೀತೆಯ ಸಾರ, ಸತ್ವಗಳು ಅರಳಿ ತತ್ವ, ಸಂಸ್ಕೃತಿ, ಸಂಸ್ಕಾರಗಳು ಧರೆಯಲ್ಲಿ ಬೆಳೆಯಲಿ, ಬೆಳಗಲಿ, ಚಿರಂತನವಾಗಲಿ, ವಿಶ್ವವ್ಯಾಪಿಯಾಗಲಿ. ಇವರು ಸತಿ ಅರುಣ, ಮಕ್ಕಳಾದ ವೈಷ್ಣವಿ, ವೈಭವಿಯೊಂದಿಗೆ ಮಾತೃಶ್ರೀಯವರು ಜೊತೆಯಾಗಿರುವ ಸುಖಿ ಸಂಸಾರ ತಮ್ಮದು. ತಮ್ಮ ಬದುಕು ಭವ್ಯವಾಗಲಿ, ಸಾಧನೆ ಸಿರಿಯಾಗಲಿ, ಭಗವಂತನ ಅನುಗ್ರಹ ತಮಗಿರಲಿ ಎಂಬ ಸದಾಶಯದೊಂದಿಗೆ ತಮ್ಮನ್ನು ಗೌರವಿಸುತ್ತಿದ್ದೇವೆ. ಇವರಿಗೆ ಆಧಾರದ ಗೌರವಗಳು, ಸಾಷ್ಟಾಂಗ ನಮನಗಳು. ನಮ್ಮೂರಿನ ಇನ್ನೊಬ್ಬ ಪ್ರತಿಭಾವಂತರು ಡಾಕ್ಟರ್ ನವೀನ್ ಚಂದ್ರ. ಪಾಲಿಮರ್ ರಸಾಯನಶಾಸ್ತ್ರದಲ್ಲಿ NITKಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ನಮ್ಮವರೇ, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೇ. ಬಹಳ ಸ್ವಲ್ಪ ತಡವಾಗಿ ನಾವು ಇವರನ್ನು ಅಭಿನಂದಿಸ್ತಾ ಇದ್ದೇವೆ. ಸಮ್ಮಾನ ಪೀಠವನ್ನು ಅಲಂಕರಿಸಿದ್ದಾರೆ. ಇವರ ತರಗತಿಯಲ್ಲಿಯೇ ಜೊತೆಯಾಗಿದ್ದಂತಹ ರಂಜನ್ ಹೊಳ್ಳ ಇವರು ನವೀನ್ ಚಂದ್ರ ಅವರ ಸಮ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ. ಬ್ರಾಹ್ಮಣರ ಸಂಘ, ಕಾಟಿಪಳ್ಳ, ಕೃಷ್ಣಾಪುರ. ಕಾಯಕವೇ ಕೈಲಾಸ, ಕೈಗೊಂಡ ಕೈಂಕರ್ಯದಲ್ಲಿ ನಾವೀನ್ಯತೆಯ ಅನ್ವೇಷಣೆಗೈದ ಡಾಕ್ಟರ್ ನವೀನ್ ಚಂದ್ರ ಅವರಿಗೆ ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ವತಿಯಿಂದ ನಡೆದ ವಿಪ್ರೋತ್ಸವ 2025ರ ಸಂಭ್ರಮೋತ್ಸವದಲ್ಲಿ ಗಣ್ಯ ಮಾನ್ಯರ ಸಮಕ್ಷಮದಲ್ಲಿ ಗೌರವಿಸಿ ನೀಡಿದ ಸಮ್ಮಾನ ಪತ್ರ. ಆತ್ಮೀಯರೇ, ತಾವು ಪಿಲಿಕೋಡು ಸುಬ್ಬರಾವ್ ಮತ್ತು ಭಾನುಮತಿ TN ಅವರ ಪ್ರಥಮ ಪುತ್ರರಾಗಿ ಧರೆಯ ಬೆಳಕು ಕಂಡವರು. ಕಲಿಕೆಯಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ತಾವು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಶತಮಾನ ಕಂಡ ಸಹಸ್ರ ಚೇತನಗಳಿಗೆ ಚೈತನ್ಯ ನೀಡಿದ ವಿದ್ಯಾದಾಯಿನಿಯ ಮಡಿಲಲ್ಲಿ ಪೂರೈಸಿ ನಲಿದು ಅರಳಿದವರು. ಮುಂದೆ ಗೋವಿಂದದಾಸ ಕಾಲೇಜಿನಲ್ಲಿ BSc ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಶಿಕ್ಷಣದಲ್ಲಿ ಪಾರಂಗತರಾದಿರಿ. ಅನುಪಮ ಪ್ರತಿಭಾವಂತರಾದ ತಾವು ಆ ದಿನಗಳಲ್ಲಿ BASF ಎಂಬ ಜರ್ಮನ್ ಸಂಸ್ಥೆಗೆ ಕ್ಯಾಂಪಸ್ ಮುಖಾಂತರ ಆಯ್ಕೆಗೊಂಡು ವೃತ್ತಿ ಜೀವನದೆಡೆಗೆ ಪಾಂಥರಾದಿರಿ. ಇನ್ನೂ ಹೆಚ್ಚಿನ ವ್ಯಾಸಂಗದ ಅಭಿರುಚಿಯಿಂದ ನೀವು ಡಿಸೈನ್ ಅಂಡ್ ಸಿಂಥಸಿಸ್ ಆಫ್ ನ್ಯೂ ಸಯನೋಪೆರಿಡಿನ್ ಬೇಸ್ಡ್ ಕಾಂಜುಗೇಟೆಡ್ ಪಾಲಿಮರ್ಸ್ ಫಾರ್ ಆಪ್ಟೋ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಎಂಬ ವಿಷಯದಲ್ಲಿ ಪ್ರಬಂಧ ಮಂಡಿಸಿ ಪ್ರತಿಷ್ಠಿತ ರಾಷ್ಟ್ರೀಯ ತಾಂತ್ರಿಕ ವಿಶ್ವವಿದ್ಯಾಲಯ ಕರ್ನಾಟಕ NITK ಸುರತ್ಕಲ್ ಇಲ್ಲಿಂದ ಡಾಕ್ಟರೇಟ್ PhD ಪದವಿಯನ್ನು ಪ್ರೊಫೆಸರ್ ವಾಸುದೇವ ಅಧಿಕಾರಿ ಅವರ ಮಾರ್ಗದರ್ಶನದಲ್ಲಿ ಪಡೆದಿರುವಿರಿ. ಇದಲ್ಲದೆ ನೀವು ಇದುವರೆಗೆ 8 ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳು ಪ್ರತಿಷ್ಠಿತ ಹೈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಜರ್ನಲ್ನಲ್ಲಿ ಪ್ರಕಟಗೊಂಡು ವಿಶೇಷ ಪರಿಣತಿಯನ್ನು ಸಾಧಿಸಿ ತಮ್ಮ ಪ್ರತಿಭೆಯನ್ನು ಸಾಕಾರಗೊಳಿಸಿದ್ದೀರಿ. ನಿಮ್ಮ ಸಂಶೋಧನಾ ಸಮಯದಲ್ಲಿ ಅಮೆರಿಕಾದ ನಾರ್ತ್ ಕೆರೋಲಿನಾ ಸ್ಟೇಟ್ಸ್ ಯೂನಿವರ್ಸಿಟಿಯಲ್ಲಿ ಸೋಲಾರ್ ಸೆಲ್ ಅಪ್ಲಿಕೇಶನ್ ಬಗ್ಗೆ ಅಧ್ಯಯನ ನಡೆಸಲು ಸಿಕ್ಕ ಅವಕಾಶ ತಮ್ಮ ಯಶಸ್ಸಿನ ಕಿರೀಟಕ್ಕೆ ತೊಡಿಸಿದ ಮತ್ತೊಂದು ಗರಿ. ಜೊತೆಗೆ 3 ಲೇಖನಗಳು ಅಂತಾರಾಷ್ಟ್ರೀಯ ಮಟ್ಟದ ರಸಾಯನಶಾಸ್ತ್ರದ ಸಮ್ಮೇಳನದಲ್ಲಿ ಪ್ರಕಟಗೊಂಡಿರುವುದು ತಮ್ಮ ಮೇರು ಪ್ರತಿಭೆಗೆ ಸಾಕ್ಷಿಯಾಗಿದೆ. ಔದ್ಯೋಗಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದು ಸಾಧಕರಾಗಿ ಊರ ಪರವೂರ ಹೆತ್ತವರ ಹೆಮ್ಮೆಗೆ ಪಾತ್ರರಾದ ತಮ್ಮ ಕ್ರಿಯಾಶೀಲತೆ ಅನನ್ಯ, ಅಪೂರ್ವ, ಅನರ್ಘ್ಯ. ತಾವು ಪ್ರಸ್ತುತ BASF ಸಂಸ್ಥೆಯಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ.
ಸಾಂಸಾರಿಕವಾಗಿ ಪತ್ನಿ ಶ್ರೀಮತಿ ಮಾನಸ, ಮಕ್ಕಳಾದ ಕುಮಾರಿ ನವ್ಯ ಹಾಗೂ ಮಾಸ್ಟರ್ ಅಭಿನಾಗ್ ಅವರೊಂದಿಗಿನ ಬಾಳ ನೌಕೆಯ ನಿಮ್ಮ ಪಯಣ ಸದಾ ಸುಖಕರವಾಗಿರಲಿ. ಭಗವಂತನು ನಿಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಾ ಸಾಧನೆಯ ಪಥದಲ್ಲಿ ಇನ್ನಷ್ಟು ಮತ್ತಷ್ಟು ಶಕ್ತಿ ತುಂಬಲಿ. ವೈಜ್ಞಾನಿಕ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಅಪಾರವಾಗಲಿ. ಚಿತ್ತ ಚೇತನದ ಚೈತನ್ಯ ಚಿರಾಯುವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಿಮ್ಮನ್ನು ಗೌರವಿಸುತ್ತಾ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ, ಸ್ಥಳ ಕಾಟಿಪಳ್ಳ ಕೃಷ್ಣಾಪುರ, ದಿನಾಂಕ 24/8/2025. ಇನ್ನೋರ್ವ ಮುಖ್ಯ ಸಾಧಕಿ, ನಲ್ಮೆಯ ಶಿಕ್ಷಕಿ ಶ್ರೀಮತಿ ಇಂದಿರಾ ಅವರು ಬಹುಮುಖ ಪ್ರತಿಭೆಯ ಮೇಲೆ ಒಡಿಸ್ಸಿ ನೃತ್ಯ ವಿಭಾಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದವರು, ನಮ್ಮೆಲ್ಲರಿಗೂ ಕೀರ್ತಿಯನ್ನು ತಂದುಕೊಟ್ಟಂತಹ ಶಿಕ್ಷಕಿಯವರು ಶ್ರೀಮತಿ ಇಂದಿರಾ ಅವರು. ಇವರ ಸನ್ಮಾನ ಪತ್ರವನ್ನು ಓದಲಿದ್ದಾರೆ ರೇಖಾಮಯ್ಯ. ಬ್ರಾಹ್ಮಣರ ಸಂಘ ಕಾಟಿಪಳ್ಳ ಕೃಷ್ಣಾಪುರ ಸಂಸ್ಕೃತಿ ಸಂಸ್ಕಾರಗಳ ಸತ್ವವನ್ನು ತತ್ವವನ್ನು ಸಕಾರಗೊಳಿಸಿ ಸಾಂಸ್ಕೃತಿಕ ರಂಗದಲ್ಲಿ ತನ್ನದೇ ಛಾಪು ಮೂಡಿಸಿದ ಶ್ರೀಮತಿ ಇಂದಿರಾ ಎಸ್ ಅವರಿಗೆ ಬ್ರಾಹ್ಮಣರ ಸಂಘ ಕಾಟಿಪಾಳ ಕೃಷ್ಣಾಪುರ ವತಿಯಿಂದ ನಡೆದ ವಿಶ್ವೋತ್ಸವ 2025ರ ಸಂಭ್ರಮೋತ್ಸವದಲ್ಲಿ ಗಣ್ಯಮಾನರ ಸಮಕ್ಷಮದಲ್ಲಿ ಗೌರವಿಸಿ ನೀಡಿದ ಸನ್ಮಾನ ಪತ್ರ. ಮಾನ್ಯರೇ, ತಾವು 31/12/1979ರಂದು ಶ್ರೀ ಸದಾನಂದ ರಾವ್ ಮತ್ತು ಶ್ರೀಮತಿ ಪುಷ್ಪಾ MS ರಾವ್ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ಭುವಿಯ ಬೆಳಕು ಕಂಡಿರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 5ನೇ ವಿಭಾಗ ಕೃಷ್ಣಾಪುರದಲ್ಲಿ ಆರಂಭದ ಶಿಕ್ಷಣ ಮೆಟ್ಟಿಲೇರಿ ವಿದ್ಯಾದಾಯಿ ಮಾತೆಯ ಮಡಿಲಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದಿರಿ. ಮುಂದಿನ BA ಕುವೆಂಪು ಯೂನಿವರ್ಸಿಟಿ, B.Ed ಇಗ್ನೋ, MA ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ KSOU ಮೈಸೂರು ಎಲ್ಲ ಪದವಿಗಳನ್ನು ದೂರ ಶಿಕ್ಷಣದಲ್ಲಿಯೇ ಗಳಿಸಿದ ಡಿಸ್ಟಿಂಕ್ಷನ್ ಲರ್ನಿಂಗ್ ವಿಶಿಷ್ಟ ಸಾಧಕಿ ತಾವು. 2008ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ವೃತ್ತಿ ಜೀವನದಲ್ಲಿ ಪಾಂತರಾದ ತಾವು ಮುಂದೆ 2016ರಲ್ಲಿ ಮತ್ತೊಮ್ಮೆ TET CET ಪರೀಕ್ಷೆ ಬರೆದು GPT ಶಿಕ್ಷಕಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಾಟಿಪಳ್ಳ 3ನೇ ವಿಭಾಗದಲ್ಲಿ ತಮ್ಮ ಜೀವನ ಪಥದಲ್ಲಿ ಮುನ್ನಡೆದಿರಿ. ಬಾಲ್ಯದಿಂದಲೇ ಬಹುಮುಖ ಪ್ರತಿಭಾವಂತರಾದ ತಾವು ಚಿತ್ರಕಲೆ, ಕವನ ರಚನೆ, ನಾಟಕ ರಚನೆ, ಕಾರ್ಯಕ್ರಮ ನಿರೂಪಣೆ, ಆಶುಭಾಷಣ, ಲೇಖನ, ರಂಗಭೂಮಿ, ಭರತನಾಟ್ಯ, ಒಡಿಸ್ಸಿ ನೃತ್ಯ, ಯೋಗಾಭ್ಯಾಸ, ಇವೆಂಟ್ ಮ್ಯಾನೇಜ್ಮೆಂಟ್ ಮುಂತಾದ ಬಹುಮುಖ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಗೈದ ಮಹಾನ್ ಸಾಧಕಿ. ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಒಡಿಸ್ಸಿ ನೃತ್ಯ ವಿಭಾಗದಲ್ಲಿ ಸತತ 5 ಬಾರಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ನೃತ್ಯಪಟು ತಾವು. ಜಾನಪದ ನೃತ್ಯದಲ್ಲಿ ವಿಶೇಷ ಪರಿಣಿತಿಯನ್ನು ಸಾಧಿಸಿ ಸತತ 3 ಬಾರಿ ರಾಷ್ಟ್ರ ಮಟ್ಟದಲ್ಲಿಯೂ ಬಹುಮಾನ ವಿಜೇತರಾದ ಅನನ್ಯ ಪ್ರತಿಭೆ. ನಾಟಕ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ 2 ಬಾರಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದ ಹೆಗ್ಗಳಿಕೆ ತಮ್ಮದು. ಯೋಗಾಸನ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಯೋಗಪಟು. ಶಿಕ್ಷಕರಿಗಾಗಿ ನಡೆಸಲ್ಪಡುವ ಆಶುಭಾಷಣ ಸ್ಪರ್ಧೆಯಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲೂ ಬಹುಮಾನ ವಿಜೇತೆಯಾಗಿ ಮಿಂಚಿದವರು. ನಿರೂಪಕಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಯಶಸ್ವಿ ಆದವರು. ಲೇಖಕಿಯಾಗಿ ಕವಿಯತ್ರಿಯಾಗಿಯೂ ಗುರುತಿಸಲ್ಪಟ್ಟವರು. ಆಕಾಶವಾಣಿಯಲ್ಲಿ ಕವನ ವಾಚನ, ಸ್ಟೋರಿ ನೈಟಿಂಗ್ ಮುಂತಾದ 10 ಹಲವು ಕಾರ್ಯಕ್ರಮಗಳನ್ನು ಪ್ರಸಾರದಲ್ಲಿ ಪಾಲ್ಗೊಂಡು ಜಯಬೇರಿ ಬಾರಿಸಿದವರು. ತಮ್ಮ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ, ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ, ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆ ಹೀಗೆ ಹಲವಾರು ಶೈಕ್ಷಣಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ
ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರಬಲ ಸ್ಪರ್ಧೆ ನೀಡಿ ವಿಜೇತರಾಗುವಲ್ಲಿ ಪ್ರೇರಕ ಪೂರಕ ಶಕ್ತಿಯಾಗಿರಿ. ವಿದ್ಯಾರ್ಥಿಗಳು ಕ್ರೀಡಾರಂಗದಲ್ಲಿಯೂ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ಪ್ರತಿಭಾ ಕಾರಂಜಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ 2 ಕ್ಲಸ್ಟರ್ಗಳಲ್ಲಿ ಅತ್ಯಂತ ಹೆಚ್ಚು ಬಹುಮಾನಗಳನ್ನು ಬಾಚಿಕೊಳ್ಳುವಲ್ಲಿ ತಮ್ಮದು ಸತ್ತುರಿಹ ಪ್ರೋತ್ಸಾಹ. ಪ್ರತಿ ವರ್ಷ ಶಾಲಾ ವಿದ್ಯಾರ್ಥಿಗಳು SSLC ಪರೀಕ್ಷೆಗಳಲ್ಲಿ ಅತ್ಯುನ್ನತ ಶ್ರೇಣಿಯ ಸಾಧನೆಗೈಯುವಲ್ಲಿ ತಮ್ಮ ಪ್ರಯತ್ನ ಅತ್ಯಧಿಕ. ಭವಿಷ್ಯದ ರೂವಾರಿಗಳಾದ ವಿದ್ಯಾರ್ಥಿಗಳನ್ನು ಅರಳಿಸಿ ಬೆಳೆಸಿ ಬೆಳಗುವಲ್ಲಿ ತಮ್ಮ ಪ್ರಯತ್ನ ಶ್ಲಾಘನೀಯ. ಪತಿ ಶ್ರೀಧರ್ ರಾವ್ ಹಾಗೂ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ರಸಾಯನಶಾಸ್ತ್ರದಲ್ಲಿ MSc ಪದವೀಧರೆಯಾದ ಮಗಳು ಅಪೂರ್ವಗಳೊಂದಿಗೆ ತಮ್ಮದು ಸುಖಿ ಸಂಸಾರ. ಭವಿಷ್ಯದಲ್ಲಿ ಇನ್ನಷ್ಟು ಮತ್ತಷ್ಟು ಸಾಧನೆಗೈಯುವ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸಲಿ. ಸಾಧನೆಯ ಕಿರೀಟಕ್ಕೆ ಮತ್ತಷ್ಟು ಗರಿಗಳು ಸೇರಲಿ. ಭವಿಷ್ಯದಲ್ಲಿ ಜೀವನವು ಸುಖ ಶಾಂತಿ ಸಮೃದ್ಧಿಯ ಸುಧೆಯಾಗಲಿ. ಮಾನ ಸಮ್ಮಾನಗಳು ತಮ್ಮನ್ನರಿಸಿ ಬರಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಬ್ರಾಹ್ಮಣರ ಸಂಘ ಕಾಟಿಪಾಡ ಕೃಷ್ಣಾಪುರ. ಸ್ಥಳ ಕಾಟಿಪಾಡ ಕೃಷ್ಣಾಪುರ. ದಿನಾಂಕ 24/8/2025. ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ನಮ್ಮ ಪ್ರಭೆಗಳನ್ನು ಪ್ರಜ್ವಲಿಸುವಂತೆ ಅವರನ್ನು ಸನ್ಮಾನಿಸಬೇಕು. ಹಾಗೆಯೇ ನಮ್ಮ ಬ್ರಾಹ್ಮಣರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸನ್ಮಾನದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಜೊತೆಯಾಗಿದ್ದುಕೊಂಡು ಮತ್ತಷ್ಟು ಶೋಭೆಯನ್ನು ತರಬೇಕು ಎಂಬ ಹಾಗೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಫಲಪುಷ್ಪ ನೀಡಿ ಶ್ರೀಯುತ ವಿನಯ್ ಕುಮಾರ್ ಅವರಿಗೆ ಗೌರವ ನಮನ. ಇನ್ನು ಮುಂದೆ ಶ್ರೀಮತಿ ಇಂದಿರಾ ಮುಖ್ಯೋರ್ವ ಸಾಧಕಿ ಅರಸಿನ ಕುಂಕುಮವನ್ನು ನೀಡಿ ಶ್ರೀಮತಿ ಇಂದಿರಾ ಅವರಿಗೆ ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಪೇಟವನ್ನು ಇಡುವುದರ ಮೂಲಕ ಪೇಟವನ್ನು ತೊಡಿಸಿ ಸನ್ಮಾನ್ಯ ಅಧ್ಯಕ್ಷರು ಫಲಪುಷ್ಪಗಳನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಬಹುಮುಖ ಪ್ರತಿಭೆಯ ಇಂದಿರಾ MS ರಾವ್ ಇವರನ್ನು ಸನ್ಮಾನಿಸಿದ್ದಾರೆ. ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಇವರನ್ನು ಗೌರವಿಸುವಲ್ಲಿ, ಸನ್ಮಾನಿಸುವಲ್ಲಿ, ಆದರಿಸುವಲ್ಲಿ ಜೊತೆಯಾಗೋಣ. ಅದ್ಭುತ ಪ್ರತಿಭೆಗೆ ನಾವು ಕೂಡ ಒಂದು ಅಳಿಲ ಸೇವೆ ಮಾಡಿದ್ದೇವೆ ಎಂಬ ಹೆಮ್ಮೆ ನಮಗೆ. ಇದೀಗ ನಮ್ಮವರೇ ಆದಂತಹ ಶ್ರೀಯುತ ನವೀನ ಚಂದ್ರ ಇವರಿಗೆ ಸನ್ಮಾನ್ಯ ಅಧ್ಯಕ್ಷರು ಹಾರವನ್ನು ತೊಡಿಸ್ತಾ ಇದ್ದಾರೆ. ಹಾಗೆಯೇ ಮಾನ್ಯ ಅತಿಥಿಗಳು ಪೇಟವನ್ನು ತೊಡಿಸಿ ನಮ್ಮ ಬ್ರಾಹ್ಮಣರ ಸಂಘದ ಅಧ್ಯಕ್ಷರು ಜೊತೆಯಾಗಿದ್ದುಕೊಂಡು ಶಾಲನ್ನು ಹೊದಿಸಿ ಫಲಪುಷ್ಪಗಳನ್ನು ನೀಡುತ್ತಾ ಇದ್ದಾರೆ. ಮತ್ತೊಮ್ಮೆ ಇನ್ನೊಮ್ಮೆ ನಾವು ಚಪ್ಪಾಳೆ ಮಾತ್ರ ತಟ್ಟಬಹುದಷ್ಟೇ ವಿನಃ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಅದರಲ್ಲಿ ಸೇರಿಕೊಳ್ಳೋಣ. ಬ್ರಾಹ್ಮಣರ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ವೇದಿಕೆಗೆ ಬನ್ನಿ.
ನೆನಪುಗಳು ಚಿರಸ್ಥಾಯಿಯಾಗಬೇಕಾದರೆ ಛಾಯಾಚಿತ್ರವೊಂದು ಬೇಕೇ ಬೇಕು. ಹಾಗಾಗಿ ಈ ಛಾಯಾಚಿತ್ರಕ್ಕೆ ಜೊತೆಯಾದವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಸನ್ಮಾನಿತರಾದಂತಹ ನಮ್ಮ ಪ್ರತಿಭೆಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನಿತರು ತಮ್ಮ ಭಾವಗಳನ್ನು ನಮ್ಮ ಮುಂದಿಡುವುದಕ್ಕೆ ಅವಕಾಶ ಇದೆ. 1-2 ನಿಮಿಷಗಳ ಕಾಲಾವಕಾಶ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಯುತ ವಿನಯ ಕುಮಾರ್ ಅವರು ಮುಂದೆ ಬರುತ್ತಾ ಇದ್ದಾರೆ. ಭಾವನೆಗಳನ್ನು ಹಂಚಿಕೊಳ್ಳಿ. ನಾರಾಯಣ ಇರುವ ಎಲ್ಲ ಗಣ್ಯ ಶ್ರೀಕೃಷ್ಣ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ ಅಂತ ಹೇಳಿ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಯಾವುದು 4 ವರ್ಣಗಳು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ. ಈ ವರ್ಣ ಎಂಬುದರಲ್ಲಿ ವಿವಾದ. ವರ್ಣ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರುವ ಹಾಗೆ ವರ್ಣ ಅಂತ ಹೇಳಿದ್ರೆ ಬಣ್ಣ. ಬಣ್ಣ ಎಲ್ಲರಿಗೂ ಗೊತ್ತಿಲ್ಲ. ವರ್ಣ ಅಂತೇಳಿ ಬಣ್ಣ ಅಂತ ಹೇಳಿ. ಬಣ್ಣ ಅಂತ ಹೇಳಿದ್ರೆ ಏನು? ಆಡು ಭಾಷೆಯಲ್ಲಿ ನಾವು ವ್ಯವಹಾರ ಮಾಡ್ತೇವೆ. ವರ್ಣ ಅಂತ ಬಣ್ಣ ಅಂತ ಹೇಳಿದರೆ ಅಂದ್ರೆ ಒಬ್ಬ ನಂಬಿಕೆ ಇಟ್ಕೊಂಡಿರ್ತೇವೆ. ಅವ ನಂಬಿಕೆ ದ್ರೋಹ ಮಾಡಿದರೆ ಆಗ ಹೇಳ್ತೇವೆ ಅವನ ಬಣ್ಣ ಬಯಲಾಯಿತು ಅಂತೇಳಿ. ಬಣ್ಣ ಬಯಲಾದದ್ದು ಏನು? ಅವನ ದೇಹದ ಬಣ್ಣ ಬಯಲಾದದ್ದ ಅಲ್ಲ. ಅವನ ಬಣ್ಣ ಬಯಲಾದದ್ದು ಅಂತ ಹೇಳಿದ್ರೆ ಅವನ ಸ್ವಭಾವ ಅಭಿವ್ಯಕ್ತ ಆಯಿತು, ಅವನ ನಿಜವಾದ ಸ್ವಭಾವ ಗೊತ್ತಾಯಿತು. ಹಾಗಾದ್ರೆ ವರ್ಣ ಅಂತ ಹೇಳಿದ್ರೆ ಸ್ವಭಾವ ಅಂತ ಹೇಳಿ ಆಯಿತು. ಏನು? ಬ್ರಾಹ್ಮಣ ಸ್ವಭಾವ, ಕ್ಷತ್ರಿಯ ಸ್ವಭಾವದ ವ್ಯಕ್ತಿಗಳು, ವೈಶ್ಯ ಸ್ವಭಾವ ಮತ್ತು ಶೂದ್ರ ಸ್ವಭಾವದ ಇವರನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ಈ ಸ್ವಭಾವವನ್ನು ಗುರುತಿಸುವುದು ಹೇಗೆ? ಈ ಅದರ ಲಕ್ಷಣಗಳು ಏನು ಅಂತ ಹೇಳಿ ಭಗವಂತ ಶ್ರೀಕೃಷ್ಣ 18ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾನೆ. ಬ್ರಾಹ್ಮಣನ ಸ್ವಭಾವ ಏನು, ಕ್ಷತ್ರಿಯ ಸ್ವಭಾವ ಏನು, ವೈಶ್ಯ ಸ್ವಭಾವ ಏನು, ಶೂದ್ರ ಸ್ವಭಾವ ಏನು ಅಂತೇಳಿ. ಬ್ರಾಹ್ಮಣ ಸ್ವಭಾವ ಹೇಳ್ತಾನೆ, ಶಮೋದಮ ತಪ ಶೌಚಂ ಶಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಅಂತೇಳಿ. ಇದು ಬ್ರಾಹ್ಮಣನ ಲಕ್ಷಣ. ಏನು? ಶಮ ಅಂತ ಹೇಳಿ ಶಮೋ ಮನ್ನಿಷ್ಠತೆ ಬುದ್ಧಿ ಅಂದರೆ ಭಗವಂತನಲ್ಲಿ ಭಕ್ತಿ ಇರುವುದು, ಇದು ಬ್ರಾಹ್ಮಣನ ಲಕ್ಷಣ. ಇನ್ನು ದಮಃ ಅಂತ ಹೇಳಿ ಇಂದ್ರಿಯ ನಿಗ್ರಹ, ಇಂದ್ರಿಯವನ್ನು ಯಾರು ನಿಗ್ರಹ ಮಾಡುತ್ತಾರೆ ಅದು ಬ್ರಾಹ್ಮಣನ ಲಕ್ಷಣ. ತಪಃ ಅಂತ ಹೇಳಿದ್ರೆ ಊರು ಬಿಟ್ಟು ಕಾಡಿಗೆ ಹೋಗುದಲ್ಲ. ತಪಃ ಅಂತ ಹೇಳಿದ್ರೆ ಮಾನಸಿಕ ತಪಸ್ಸು, ದೈಹಿಕ ತಪಸ್ಸು ಮತ್ತೆ ವಾಚಿಕ ತಪಸ್ಸು, 3 ವಿಧದ ತಪಸ್ಸಿದೆ. ಅಂದ್ರೆ ವಾಚಿಕವಾಗಿ ಸತ್ಯವನ್ನು ಹೇಳುವುದು, ಪ್ರಿಯವಾದದ್ದನ್ನು ಹೇಳುವುದು, ಇದು ವಾಚಿಕ ತಪಸ್ಸಾದ್ರೆ ಬ್ರಹ್ಮಚರ್ಯ, ಅಸ್ಥೇಯ ಇದೆಲ್ಲ ಕಾಯಿಕ ತಪಸ್ಸಾಗ್ತದೆ. ಹೀಗೆ ಇರುವುದು ಬ್ರಾಹ್ಮಣನ ಲಕ್ಷಣ. ಶೌಚಂ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ನೈರ್ಮಲ್ಯ. ನಾವು ಹಾಗೆ ಇದ್ದೇವೆ ನೈರ್ಮಲ್ಯದಿಂದ, ಇದು ಬ್ರಾಹ್ಮಣನ ಲಕ್ಷಣ. ಆರ್ಜವ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಬದುಕು, ನೇರವಾಗಿ ನಡೆಯುವುದು, ಇದಕ್ಕೆ ಇದು ಬ್ರಾಹ್ಮಣನ ಲಕ್ಷಣ. ಇನ್ನು 3 ಕೊನೆಯದ್ದು ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ, ಜ್ಞಾನದಲ್ಲಿ ರತಿ, ಬೇರೆ ಯಾವುದರಲ್ಲಿ ಅಲ್ಲ, ಜ್ಞಾನ ಮತ್ತು ವಿಜ್ಞಾನದಲ್ಲಿ. ಜ್ಞಾನ ಮುಖ್ಯವಾಗಿ ಭಗವಂತನ ಜ್ಞಾನದಲ್ಲಿ ರತಿ ಇರುವುದು, ಇದು ಬ್ರಾಹ್ಮಣ ಲಕ್ಷಣ. ಆಸ್ತಿಕ್ಯ ಕೊನೆಯದಾಗಿ ಆಸ್ತಿಕ್ಯ ಅಂತ ಹೇಳಿ ಇಹಲೋಕದಲ್ಲಿ ಹೇಗೆ ಉಂಟು ಹಾಗೆ ಪರಲೋಕದಲ್ಲಿ ಇದೆ ಅಂತೇಳಿ ಧರ್ಮದಿಂದ ನಡೆಯುವುದು, ಧರ್ಮವನ್ನು ಒಪ್ಪುವುದು, ಇದು ಬ್ರಾಹ್ಮಣ ಲಕ್ಷಣ. ಇಷ್ಟು ಗುಣಗಳಿದ್ದರೆ ಇದು ಬ್ರಾಹ್ಮಣ ಅಂತ ಹೇಳಿ, ಬ್ರಾಹ್ಮಣ ವರ್ಣದವನು ಅಂತ ಹೇಳಿ. ಹೀಗೆ ಕ್ಷತ್ರಿಯ ಬರ್ತದೆ. ಕ್ಷತ್ರಿಯದಲ್ಲಿ ಮುಖ್ಯವಾಗಿ ಶೌರ್ಯಂ ತೇಜ, ಶೌರ್ಯ ಕೆಚ್ಚು ಇರುವುದು, ರಕ್ಷಣೆಯಲ್ಲಿ ಯಾರು ತೊಡಗಿರ್ತಾನೆ ಅಂದ್ರೆ ಹೋರಾಟದ ಕೆಚ್ಚು ಇದು ಯಾರ ಹತ್ರ ಇದೆ ಅದು ಕ್ಷತ್ರಿಯನ ಲಕ್ಷಣ. ವೈಶ್ಯನ ಲಕ್ಷಣ ಅಂತ ಹೇಳಿದ್ರೆ ವ್ಯಾಪಾರ, ಕೃಷಿ ಗೋ ರಕ್ಷ ವಾಣಿಜ್ಯ ವೈಶ್ಯ ಕರ್ಮ ಸ್ವಭಾವಜ ಅಂತೇಳಿ. ಕೃಷಿ ಗೋ ರಕ್ಷಣೆ ಮಾಡೋದು ವೈಶ್ಯನ ಸ್ವಭಾವ ಆಗುತ್ತದೆ. ಇನ್ನು ಶೂದ್ರ ಪರಿಚರ್ಯಾತ್ಮಕ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ, ಶೂದ್ರನ ಸ್ವಭಾವ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಏನು ಮಾಡುವುದಿಲ್ಲ. ಈ 3 ವರ್ಣದವರಿಗೆ ಏನು ಬೇಕಾದ ಸಲಕರಣೆಗಳನ್ನು ಸೇವೆಗಳನ್ನು ಮಾಡುವ ಶೂದ್ರನ ಸ್ವಭಾವ. ಹೀಗೆ 4 ಲಕ್ಷಣಗಳನ್ನು ಹೇಳಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ನಾವು ಸೂಕ್ಷ್ಮವಾಗಿ ನೋಡಿದರೆ ನಮ್ಮ ಬ್ರಾಹ್ಮಣ ಜಾತಿಯಲ್ಲಿಯೇ 4 ವರ್ಣಗಳಿದ್ದಾರೆ.
ಜ್ಞಾನದಲ್ಲಿ ರತಿ, ಭಗವಂತನ ರತಿ, ಭಗವಂತ ಭಕ್ತಿಯಲ್ಲಿ ಇರುವವರು ತುಂಬಾ ಜನ ಇದ್ದಾರೆ ಬ್ರಾಹ್ಮಣರಲ್ಲಿ. ಹಾಗೆ ಯೋಧರು ತುಂಬಾ ಜನ ಹೋಗಿದ್ದಾರೆ. ನಮ್ಮ ಕಂಪನಿಯ ಒಬ್ಬರು MD ಮಗ ಪ್ರಾಂಜಲ್ ಅಂತ ಹೇಳಿ ಒಬ್ಬ ಹುಡುಗ, ಅವ ಚಿಕ್ಕದಿಂದಿರುವಾಗಲೇ ಹೋರಾಟದ ಕೆಚ್ಚು, ದೇಶಕ್ಕೋಸ್ಕರ ನಾವು ಹೋರಾಡಬೇಕು ಅಂದ್ರೆ ಕೆಚ್ಚು ಉಂಟು. ಹಾಗಾಗಿ ಅವ ಬ್ರಾಹ್ಮಣನ ಹುಡುಗ. ಆದ್ರೆ ಅವನ ವರ್ಣ ಯಾವುದು ಹೇಳುವಾಗ ಕ್ಷತ್ರಿಯ ವರ್ಣ. ಯಾಕೆಂದ್ರೆ ಹೇಳಿದ ಅವ ಹೋರಾಟದ ಕೆಚ್ಚು ಅವನ ಸ್ವಭಾವದಲ್ಲಿ ಇದೆ. ಇದು ಬ್ರಾಹ್ಮಣ ಜಾತಿಯಲ್ಲಿ ಕ್ಷತ್ರಿಯ ವರ್ಣದವರು ಇದ್ದಾರೆ. ವೈಶ್ಯರು ನಮ್ಗೆ ಎಲ್ಲ ಗೊತ್ತು. ಬ್ರಾಹ್ಮಣ ಜಾತಿಯಲ್ಲಿ ಎಷ್ಟೋ ಜನ ಹೋಟೆಲ್ ಉದ್ಯಮವನ್ನು, ಉಡುಪಿ ಹೋಟೆಲ್ ಅಂತ ಹೇಳಿದ್ರೆ ಎಲ್ಲರಿಗೆ ಚಿರಪರಿಚಿತ. ಉಡುಪಿ ಉದ್ಯಮವನ್ನು ಜಾಗತಿಕ ಮಟ್ಟದಲ್ಲಿ ಏರಿಸಿದವರು ನಮ್ಮ ಜಾತಿ, ನಮ್ಮ ಬ್ರಾಹ್ಮಣ ಜನಾಂಗದವರು. ಹಾಗಾಗಿ ಇಲ್ಲಿಯೂ ಬ್ರಾಹ್ಮಣ ಜಾತಿಯಲ್ಲೂ ವೈಶ್ಯ ವರ್ಣ ಬಂದಿದೆ. ಇನ್ನು ಶೂದ್ರ ಅಂತ ಹೇಳಿದ್ರೆ ಇದು ಕಚೇರಿಗಳಲ್ಲಿ ಗುಮಾಸ್ತ ಕೆಲಸ, ತುಂಬಾ ಜನ ಬ್ರಾಹ್ಮಣ ಯುವಕರು ಆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಜಾತಿಯಲ್ಲಿ ಬ್ರಾಹ್ಮಣ ವರ್ಣವೂ ಬರ್ಬಹುದು, ಕ್ಷತ್ರಿಯ ವರ್ಣವೂ ಬರಬಹುದು, ವೈಶ್ಯ ವರ್ಣವೂ ಬರಬಹುದು, ಶೂದ್ರ ವರ್ಣವೂ ಬರಬಹುದು. ಹೀಗೆ ಶೂದ್ರದಲ್ಲಿಯೂ ಬ್ರಾಹ್ಮಣ ವರ್ಣ ಬರಬಹುದು, ಶೂದ್ರ ಜಾತಿಯಲ್ಲಿಯೂ ಬ್ರಾಹ್ಮಣ ವರ್ಣದವ ಇರ್ಬೋದು, ಕಮ್ಮಿ ಇರ್ಬೋದು, ಆದ್ರೆ ಇದ್ದಾರೆ. ವೈಶ್ಯರಲ್ಲೂ ಬ್ರಾಹ್ಮಣ ವರ್ಣದವರಿದ್ದಾರೆ, ಕ್ಷತ್ರಿಯರಲ್ಲೂ ವೈಶ್ಯ ವರ್ಣದಿದ್ದಾರೆ. ಮಹಾಭಾರತದ ಇನ್ನೊಂದು ಶ್ಲೋಕ ಬರ್ತದೆ ಅದರಲ್ಲಿ, ಯಸ್ಯ ಲಕ್ಷಣಂ ಪರೋಕ್ತಂ ಪುಂಸಂ ವರ್ಣಾಭಿವ್ಯಂಜಕಂ ಯದಿ ಅನ್ಯತ್ರ ದೃಷ್ಟೇತ ತತ್ ತೇನೈವ ವಿನಿರ್ದೇಶಿತ ಅಂತೇಳಿ. ಈ ಒಬ್ಬನನ್ನು ಯಾವ ವರ್ಣದವನು ಅಂತ ಹೇಗೆ ತಿಳಿದುಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ಯಾವ ಜಾತಿಯಲ್ಲಿ ಹಿಂದೆ ಹೇಳಿದ ಲಕ್ಷಣ ಯಾವ ಜಾತಿಯಲ್ಲಿ ಕಂಡು ಬಂದಿದೆ ಆ ವರ್ಣದವ ಅಂತ ಹೇಳಿ ನಾವು ಪರಿಗಣಿಸಬಹುದು ಅಂತೇಳಿ ಮಹಾಭಾರತದಲ್ಲಿ ಬಂದಿದೆ. ಇಷ್ಟು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಗೌರವವನ್ನು ತಗೊಳ್ತೇವೆ, ನಾವು ಗೌರವವನ್ನು ಸ್ವಲ್ಪ ಕಡಿಮೆ ಕೊಡ್ತೇವೆ ಅಂತ ನಂಗೆ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಒಂದು ಅನುಭವವನ್ನು ಕಿಂಚಿಗೆ ಸ್ವಲ್ಪ ಹೇಳ್ತೇನೆ. ನಮ್ಮ ಒಬ್ಬರು ಮಿತ್ರರೊಬ್ಬರು ಪ್ರಯಾಗ್ರಾಜಿಗೆ ಹೋಗಿದ್ದರು. ಪ್ರಯಾಗ್ರಾಜಲ್ಲಿ ನಿಮ್ಗೆಲ್ಲ ಗೊತ್ತುಂಟು, ತುಂಬಾ ರಶ್ ಇರ್ತಾವಾಗ ಯಾವುದೋ ಬ್ರಾಹ್ಮಣರ ಮಠದಲ್ಲಿ ವ್ಯವಸ್ಥೆ ಮಾಡಿದ್ರು. ಅವರ ಮುಂಚೆ ಹೇಳಿದ್ರು ಬ್ರಾಹ್ಮಣ ಮಠದಲ್ಲಿ ವ್ಯವಸ್ಥೆ ಮಾಡಿದ್ರು. ಅವರು ಜಾತಿಯಲ್ಲಿ ಬೇರೆ ಜಾತಿಯವರು. ಅವರು ಹೇಳಿದ್ರು, ಅವರು ಎಲ್ಲ ಮುಗಿಸಿ ಹಿಂದೆ ಬಂದ್ರು, ಏನು ಹೇಳಿಲ್ಲ ನಂತರ. ನಾನು ಪುನಃ ಕೇಳಿದೆ ಎಂತಾಯ್ತು ಅಂತೇಳಿ, ಎಂತ ಒಳ್ಳೇದಾಯ್ತಾ ಅಂತೇಳಿ. ಹಾಗೆ ಅವರು ಹೇಳಿದ್ರು, ನಮ್ಮನ್ನು ಮನುಷ್ಯರಂತೇಳಿ ಟ್ರೀಟ್ ಮಾಡ್ತಿರಲಿಲ್ಲ, ನಮ್ಮನ್ನು ಅಲ್ಲಿ ಮುಟ್ಟಬೇಡ, ಇಲ್ಲಿ ಮುಟ್ಟಬೇಡ, ಇಲ್ಲಿ ಕೂತ್ಕೊಳ್ಬೇಡ, ಅಲ್ಲಿ ಕೂತ್ಕೊಳ್ಬೇಡ ಅಂತ ಹೇಳಿ ನಮ್ಮನ್ನು ಗೌರವ ಬಿಡಿ, ಏನು ಮನುಷ್ಯರಂತ ಟ್ರೀಟ್ ಮಾಡ್ತಿದೆ ಅಂತ ಹೇಳಿದ್ರು. ನಂಗೆ ತುಂಬಾ ಬೇಸರ ಆಯ್ತು ಆಗ. ಯಾಕೆಂತ ಹೇಳಿದ್ರೆ, ಅವರು ಆಸ್ತಿಕರು ಅಲ್ಲಿ ತನಕ ಹೋಗಿದ್ದಾರೆ, ಅವರಿಗೊಂದು ಸರಿಯಾದ ಗೌರವ ಸಿಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ಜಾತಿಯಲ್ಲಿ. ಹಾಗೆ ನಂಗೆ ಬೇಜಾರಾಯ್ತು. ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಸಭೆಯಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಿಂದೆ ಕೆಸರುಗದ್ದೆಯಲ್ಲಿ ಒಬ್ಬರು ಅಧ್ಯಕ್ಷ ಭಾಷಣ ಮಾಡಿದರು. ನಾವು ಮುಖ್ಯವಾಗಿ ಹಿಂದುತ್ವ ನಂತರ ಬ್ರಾಹ್ಮಣತ್ವ ಬರ್ಬೇಕಂತ ಹೇಳಿ ಒಬ್ಬರು ಇಲ್ಲಿ ಭಾಷಣ ಮಾಡಿದರು. ಹಾಗೆ ನಂಗೆ ಧೈರ್ಯ ಬಂತು ಇಲ್ಲಿ ಸಭೆಯಲ್ಲಿ ಹೇಳಬೇಕು ಅಂತ ಹೇಳಿ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಬೇರೆ ನಾವು ಬ್ರಾಹ್ಮಣತ್ವವನ್ನು ಉಳಿಸಿಕೊಂಡು ಹಿಂದುತ್ವವನ್ನು ಗಟ್ಟಿ ಮಾಡಬೇಕು, ಅದನ್ನು ಮಾಡುವ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಎಲ್ಲರೂ ಇದರಲ್ಲಿ, ಯಾಕೆಂದ್ರೆ ನಾವು ಒಂದು ಗೌರವ ಕೊಟ್ಟರೆ ಗೌರವ ಸಿಗ್ತದೆ. ನಮ್ಮ ದೇವಸ್ಥಾನದಲ್ಲಿ ಏನಂತ ಹೇಳಿದರೆ, ಪ್ರಸಾದ ಅಥವಾ ಆರತಿ ತಗೊಳ್ಳುವಾಗ ಒಂದು ಬ್ರಾಹ್ಮಣ ಚಿಕ್ಕ ಮಾಣಿ ಆದ್ರೆ ಸಹ ಗುತ್ತಿನ ಶೆಟ್ಟರು ಜಾಗ ಬಿಟ್ಟು ಕೊಡ್ತಾರೆ, ಫಸ್ಟ್ ಅವರಿಗೆ ಮತ್ತೆ ನಮ್ಗೆ ಅಂತ ಹೇಳಿ. ಹಾಗಾಗಿ ಅಷ್ಟು ನಾವು ಗೌರವ ತಗೊಳ್ಳುವಾಗ ನಾವು ಅವರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ನಾವು ಈ ಕರ್ತವ್ಯವನ್ನು ನಾವು ಎಲ್ಲ ಕಡೆಯಲ್ಲಿ ವ್ಯವಹಾರದಲ್ಲಿ ತೊಡಗಿಸೋಣ. ಹಾಗಾಗಿ ಇಲ್ಲಿ ನನ್ನನ್ನು ಗೌರವಕ್ಕೆ ಮೊದಲು ನನಗೆ ಗೌರವ ಕೊಡ್ತೇನೆ, ಸನ್ಮಾನ ಕೊಡ್ತೇನೆ ಅಂತ ಹೇಳಿದ್ರು ರಘುರಾಮ್ ತಂತ್ರಿಗಳು. ನಂದು 3-4 ಸನ್ಮಾನ ಆಗಿದೆ, ಆದ್ರೆ ಫಸ್ಟ್ ಹೇಳಿದ್ದು ರಘುರಾಮ್ ತಂತ್ರಿಗಳು. ಹಾಗಾಗಿ ಅವರು ಗುಣಗ್ರಾಹಿಕ ಇದರಿಂದ ನನ್ನನ್ನು ಹೀಗೆ ಕರೆದು ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಸಂಘಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಸನ್ಮಾನಕ್ಕೆ ಧನ್ಯವಾದವನ್ನು ಹೇಳಿ ನನಗೆ ಅವಕಾಶ ಕೊಟ್ಟ 2 ನಿಮಿಷ ಅಂತ ಹೇಳಿದ್ರು, ಒಂದು 10 ನಿಮಿಷ ಮಾತಾಡಿದೆ. ಇದಕ್ಕೆ ಕ್ಷಮೆಯನ್ನು ಕೇಳುತ್ತಾ ನನ್ನ ಭಾಷಣ ಮುಗಿಸ್ತೇನೆ. ಶ್ರೀಕೃಷ್ಣ ಅಂತ. ಭಗವದ್ಗೀತೆಯ ಪಠಣದ ಒಂದು ಝಲಕ್ ನಮ್ಮ ಮುಂದೆ ಬಂದಿದೆ, ಸ್ವೀಕರಿಸಿದ್ದೇವೆ. ಸರ್, ನಿಮ್ಮ ಈ ಶಿಕ್ಷಣದಲ್ಲಿ ಭಗವದ್ಗೀತೆಯಲ್ಲಿ ಇರುವಂತಹ ನಿಮ್ಮ ಜ್ಞಾನಕ್ಕೆ ನಾವೆಲ್ಲರೂ ಶರಣು ಅಂತ ಹೇಳ್ತಾ, ನಿಮ್ಮ ಮಾತುಗಳಿಗೆ ನಾವು ಕೂಡ ಪ್ರತಿಕ್ರಿಯಿಸ್ತೇವೆ ಅಂತ ಹೇಳ್ತಾ, ಮುಂದೆ ಇಂದಿರಾ MS ರಾವ್ ತಮ್ಮ ಭಾವಗಳನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಒಂದು ನಿಮಿಷ. ಶ್ರೀಯುತ ವಿನಯ್ ಕುಮಾರ್ ಅವರು MRPL ಅಲ್ಲಿ ಉದ್ಯೋಗಸ್ಥರು.
ಮೊತ್ತ ಮೊದಲು ನಮ್ಮ ಬ್ರಾಹ್ಮಣರ ಸಂಘದ ವಿದ್ಯಾನಿಧಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಪ್ರೋತ್ಸಾಹಿಸಿದಂತಹ ಒಬ್ಬ ಮಹನೀಯರು. ಅವರಿಂದಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಮಂದಿ ಇದಕ್ಕೆ ಧನ ಸಹಾಯವನ್ನು ಎಲ್ಲ ಬಗೆಯಲ್ಲಿ ತನುಮನ ಧನಗಳ ಮೂಲಕ ಪ್ರೋತ್ಸಾಹಿಸುವಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಯಿತು. ಕೃತಜ್ಞತೆಗಳು ಸರ್. ಹಾಗೆ ದೇವಸ್ಯ ನಾಗರಾಜರಾವ್ ಬ್ರಾಹ್ಮಣ ಸಂಘದ ಸ್ಥಾಪಕರು ಆಗಮಿಸಿದ್ದಾರೆ. ನಮ್ಮ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಕಾರ್ಯದರ್ಶಿಯವರು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಆವ ಗಾಳಿಯದಾವ ಧೂಳ್ಕಣವು ಪೊತ್ತಿಹುದು, ಆವ ಧೂಳಿನಲ್ಲಿ ಚೈತನ್ಯ ಕಣವು, ಜೀವ ವಿಂತ ಜ್ಞಾತ ಸೂತ್ರದಾಟದ ಗೊಂಬೆ, ಭಾವಿಸೈ ಸೂತ್ರಗಳ ಮಂಕುತಿಮ್ಮ. ಈ ಸ್ಫೂರ್ತಿಯ ಸೆಲೆಯಾದಂತಹ ಈ ಕಾಟಿಪಳ ಕೃಷ್ಣಾಪುರ ಪರಿಸರದಲ್ಲೇ ಹುಟ್ಟಿ ಬೆಳೆದವಳು ನಾನು. ನನ್ನ ಈ ಜೀವನದ ಎಲ್ಲ ಘಟ್ಟಗಳು ಈ ಪರಿಸರದಲ್ಲೇ ನಡೆದಿದೆ. ಹಾಗಾಗಿ ಈ ಪರಿಸರದ ಒಂದು ಶಕ್ತಿಗೆ ಮೊದಲಿಗೆ ನಾನು ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ವೇದಿಕೆ ಮೇಲೆ ಇರುವಂತಹ ಧರ್ಮದರ್ಶಿಗಳೇ ಹಾಗೂ ಗಣ್ಯಾತಿ ಗಣ್ಯರೇ, ನನ್ನ ಮುಂಭಾಗದಲ್ಲಿರುವಂತಹ ಪ್ರತಿಯೊಂದು ಹಿರಿಯ ಚೇತನಗಳೇ ಹಾಗೂ ಸಾಧಕರೇ, ನಿಮಗೆಲ್ಲ ಗೌರವಪೂರ್ಣ ನಮನಗಳು. ಈ ಬ್ರಾಹ್ಮಣರ ಸಂಘ ನಾನು ಹಲವು ವರ್ಷಗಳಿಂದ, ಈಗ ಹೇಳಿದ ಹಾಗೆ 35 ವರ್ಷಗಳಿಂದ ನಾನು ಹಿಂಬಾಲಿಸ್ತಾ ಇದ್ದೇನೆ. ಇದೇ ಎಲ್ಲ ಕಾರ್ಯಕ್ರಮಗಳು ಕೂಡ ಈಗಾಗಲೇ ಅಲ್ಲಿ ಕೊಟ್ಟಿರುವಂತಹ ಸಂಘೀಯ ಶಕ್ತಿ ಕದವಿಗೆ ಅದರ ಪ್ರಕಾರನೇ ನಡೀತಾ ಇದೆ. ಈ ಸಾಂಘಿಕ ಶಕ್ತಿ ಇನ್ನಷ್ಟು ಬೆಳಗ್ರಿ ಅಂತ ಹಾರೈಸ್ತಾ, ನಾನು ಕೂಡ ಇದರದೇ ಒಂದು ಪಾರ್ಟ್, ನಾನು ಭಾಗ, ಇನ್ನು ಮುಂದೆ ನಾನು ಕೂಡ ಹೆಚ್ಚಾಗಿ ತೊಡಗಿಸಿಕೊಳ್ತೇನೆ ಅಂತ ಹೇಳ್ತಾ, ಈಗಾಗಲೇ ಧಾರ್ಮಿಕದ ವಿಷಯದ ಬಗ್ಗೆ ಒಬ್ಬ ಸಾಧಕ ಹೇಳಿದ್ದಾರೆ, ಇನ್ನು ಶೈಕ್ಷಣಿಕ ವಿಷಯದ ಬಗ್ಗೆ ಹೇಳುವವರಿದ್ದಾರೆ. ನಾನು ಸ್ವಲ್ಪ ಕಲೆಯ ವಿಷಯ ಬಗ್ಗೆ ಹೇಳ್ತೇನೆ, ಎಲ್ಲವೂ ಸಮ ಬ್ಯಾಲೆನ್ಸ್ ಆಗಲಿ ಅಂತೇಳಿ. ಸ್ಫೂರ್ತಿ ಎಂಬುದು ನಮ್ಮ ಮನುಷ್ಯನ ಒಳಗೆ ಇದೆ, ಅದನ್ನು ಬಡಿದೆಚ್ಚರಿಸಲಿಕ್ಕೆ ಯಾರೋ ಒಬ್ರು ಬೇಕಾಗ್ತದೆ. ಸಲ್ಮಾನ್ ಖಾನ್ ಕೂಡ ಹೇಳ್ತಾನಂತೆ, ನಾನು 50 ವರ್ಷಗಳಿಂದ ನಾನು ಈ ದೇಹದ ಐಡಿಯಾ ಮಾಡ್ತಾ ಇದ್ದೇನೆ, ಆದ್ರೂ ನಂಗೆ ಒಬ್ಬ ಬೇಕು, ಇನ್ನೊಂದು ಮಾಡಿ ಇನ್ನೊಂದು ಸ್ಫೂರ್ತಿ ತಗೊಳ್ಳಿ ಅಂತ ಹೇಳುವವರು ಬೇಕು. ಅದೇ ತರ ನನಗೆ ಕಲೆಯಲ್ಲಿ ಬಹಳ ಬಹಳ ಆಸಕ್ತಿ ಇತ್ತು. ಆಗ ನನ್ನ ಬಾಲ್ಯದಲ್ಲಿ ಕಲೆಯನ್ನು, ಈ ಭರತನಾಟ್ಯ ಇರಲಿ, ಯಕ್ಷಗಾನ ಇರಲಿ, ಅದನ್ನು ಕಲಿಯುವಂತಹ ಪೂರಕ ವಾತಾವರಣ ನಮ್ಮ ಮನೆಯಲ್ಲಿ ಇಲ್ಲದ ಕಾರಣ ಕದ್ದು ಮುಚ್ಚಿ, ಈಗಿನ ಹಾಗೆ ಯೂಟ್ಯೂಬ್ಗಳು ಇಲ್ಲದ ಕಾರಣ ಕದ್ದು ಮುಚ್ಚಿ ಕಲಿತಾ ಇದ್ದೆ. ಯಾವಾಗ ಕೊರೋನಾ ಸ್ಟಾರ್ಟ್ ಆಯ್ತಾ, ಆವಾಗ ವೃತ್ತಿ ಜೀವನ ಇವೆಲ್ಲ ಜೀವನದ ನಡುವೆ ಸ್ವಲ್ಪ ಸಮಯ ಸಿಕ್ಕಾಗ ನಾನು ಮತ್ತೆ ನನ್ನ ಕಲೆಯ ಒಂದು ಆಸೆಯನ್ನು ಚಿಗುರಿಸಿಕೊಂಡೆ. ಯೂಟ್ಯೂಬ್ ಮೂಲಕನೇ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಒಡಿಸಿ ನೃತ್ಯವನ್ನು. ಇದೀಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸ್ಪರ್ಧೆಗೆ ನಾನು ಹೋಗ್ತಾ ಇದ್ದೇನೆ. ಸೊ ಕಲೆಗೆ ಯಾವತ್ತೂ ವಯಸ್ಸಿನ ಒಂದು ಮಿತಿ ಇಲ್ಲ. ನನ್ನ ಈ ಒಂದು ಮಿಡ್ಲ್ ಏಜ್, ಈಗ ನಾನು ಈ ಕಲೆಯನ್ನು ಕಲಿತಾ ಇದ್ದೇನೆ ಅಂದರೆ ಈ ಸಣ್ಣ ಮಕ್ಕಳಿಗೆ ಅದು ಪ್ರೇರಕ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಮದುವೆ ಆಗಬೇಕಾದ್ರೆ, ಮದುವೆ ಆದ ನಂತರ ನಾನು ನನ್ನ PUC ಶಿಕ್ಷಣವನ್ನು ಕೂಡ ನಾನು ದೂರ ಶಿಕ್ಷಣದಲ್ಲೇ ಪಡ್ಕೊಂಡೆ. ಅದರ ನಂತರ ನನ್ನ 10 ವರ್ಷಗಳ ಕಾಲ ತಪಸ್ಸಿನ ಹಾಗೆ ನಾನು ಶೈಕ್ಷಣಿಕ ಜೀವನಗಳನ್ನು ಇಡೀ ದೂರದ ಶಿಕ್ಷಣದ ಮೂಲಕವೇ ಪಡ್ಕೊಂಡು 2 ಬಾರಿ ಸರ್ಕಾರಿ ನೌಕರಿಯನ್ನು ಕೂಡ ನಾನು ಪಡ್ಕೊಂಡೆ. ಇದೆಲ್ಲಕ್ಕೂ ಕಾರಣ ಒಂದು ಸ್ಫೂರ್ತಿ, ನಾನು ಮಾಡಲೇಬೇಕೆನ್ನುವಂತಹ ಒಂದು ಛಲ. ನಮ್ಮ ಮಕ್ಕಳಲ್ಲಿ ಕೂಡ ಅದು ಬೆಳೆಯಲಿ. ಕೇವಲ ಯಾರ್ದೋ ಒಂದು ರೀಲ್ಸ್ ಅನ್ನು ನೋಡ್ತಾ ಸಮಯ ಕಳೀತಾ ಇದ್ದಾರೆ ನಮ್ಮ ಯುವ ಶಕ್ತಿ, ಅದು ಕಡಿಮೆ ಆಗಲಿ. ನಮ್ಮಲ್ಲಿ ಭಗವಂತ ನಮಗೆ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಕಳಿಸಿದ್ದಾನೆ. ಬೌದ್ಧಿಕವಾಗಿ ನಾವು ಉನ್ನತ ಸ್ಥಾನದಲ್ಲಿ ಇದ್ದೇವೆ. ನಮ್ಮ ಶಕ್ತಿಯನ್ನು ಇನ್ನಷ್ಟು ಬೆಳಗಿಸೋಣ, ಎಲ್ಲರಿಗೂ ಮಾದರಿಯಾಗೋಣ, ಪ್ರೇರಕರಾಗೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ನನಗೆ ಒಂದು ಇನ್ನಷ್ಟು ಸ್ಫೂರ್ತಿಯನ್ನು ನೀಡಿದ್ದೀರಿ. ನಿಮ್ಮೆಲ್ಲ ಉತ್ತೇಜನಗಳಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಈಗ ಸರ್ಕಾರಿ ನೌಕರ ಸಿಗೋದು ತುಂಬ ಕಷ್ಟ. ಪರೀಕ್ಷೆಗಳು ಮಾತ್ರ ಅಲ್ಲ, ಮೀಸಲಾತಿ ಇದೆ. 40 ಪೋಸ್ಟ್ ಇದ್ರೆ ಅದರಲ್ಲಿ 30 ಪೋಸ್ಟ್ ಮೀಸಲಾತಿ ಇರ್ತದೆ. ಆ 10 ಪೋಸ್ಟ್ ಎಲ್ಲರ ಹೇಳುದು ಏನಂದ್ರೆ ಜನರಲ್ ಮೆರಿಟ್ಗೆ 10 ಪೋಸ್ಟ್ ಇದೆ ಅಂತೇಳಿ. ಇಲ್ಲ, ಆ 10 ಪೋಸ್ಟ್ ಎಲ್ಲರಿಗೂ, ಯಾರು
ಹುಷಾರಿದ್ದಾರೆ, ಯಾರು ಮುಖ್ಯ ಬರ್ತಾರೆ ಅಥವಾ ಫಸ್ಟ್ ಬರ್ತಾರೆ ಅವರಿಗೆ ಹೋಗ್ತದೆ, ಅದರಲ್ಲಿ ನಮಗೆ ರಿಸರ್ವೇಶನ್ ಅಂತ ಇಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ನಾವು ಏನ್ ಮಾಡಬೇಕು, ಮನಸ್ಸು ಕೊಟ್ಟು ಓದಿ ನಾವು ಸರ್ಕಾರಿ ಒಂದು ನೌಕರಿಯನ್ನು ಕೂಡ ಪಡಿಬೇಕು. ಬಹಳಷ್ಟು ಕಡಿಮೆ ಆಗ್ತಾ ಇದೆ. ನಾವು ಮುಂಚೆ ಒಂದು 3 ದಶಕಗಳ ಹಿಂದೆ ನಮ್ಮ ಯುವ ಜನರು 50% ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ರೆ ಈಗ ಕೇವಲ 2% ಜನ ಇದ್ದಾರೆ. ನಾವು ಉದ್ಯಮಗಳಿಗೆ ಮುಖ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಕೂಡ ಸರ್ಕಾರಿ ನೌಕರಿಗೆ ಹೋಗಿ ಅಲ್ಲಿ ಕೂಡ ಅತ್ಯುನ್ನತ ಸ್ಥಾನಗಳನ್ನು ಪಡೆಯುವತ್ತ ನಾವು ಅವರಿಗೆ ಪ್ರೇರಕರಾಗೋಣ, ಅವರನ್ನು ಉತ್ತೇಜಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧಿಸುವ ಛಲ ಇರಬೇಕು. ನಾರದರು ಧ್ರುವನಿಗೆ ಉಪದೇಶಿಸಿದಂತಹ ಮಾತು ಅದು. ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ MS ಇಂದಿರಾರಾವ್ ಅವರು ಇಂದು ಬಹುಮುಖ ಪ್ರತಿಭಾವಂತರಾಗಿ ಮೆರೆದು ನಮ್ಮ ಬ್ರಾಹ್ಮಣರ ಸಂಘದಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅಭಿನಂದನೆಗಳು. ಮುಂದೆ ನವೀನ್ ಚಂದ್ರ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅವರಿಗೆ ಗೊತ್ತುಂಟು 1-2 ನಿಮಿಷದಲ್ಲಿ ಮುಗಿಸಬೇಕು ಅಂತ. ಶ್ರೀ ಗುರುಪ್ರಿಯೋ ನಮಃ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಹಿರಿಯರೇ, ಕಿರಿಯರೇ, ಜೀವನದಲ್ಲಿ ಯಾವುದಾದರೂ ಒಂದು ಸಾಧನೆ ಮಾಡಲು ಗುರಿ ಇರಬೇಕು. ಆ ಗುರಿಯನ್ನು ಮುಟ್ಟಲು ಗುರುವಿನ ಸೂಕ್ತ ಮಾರ್ಗದರ್ಶನ ಮುಖ್ಯ. ನನ್ನ ಜೀವನದಲ್ಲಿ ನನ್ನ ಗುರುಗಳಾದ ಬಿ ಮುರಳೀಧರ್ ರಾವ್ ಪ್ರೇರಣೆಯನ್ನು ಕೊಟ್ಟು ನನ್ನ PhD ಗೈಡ್ ಪ್ರೊಫೆಸರ್ ವಾಸುದೇವ ಅಧಿಕಾರಿ ಇವರನ್ನು ಈ ಸಂದರ್ಭದಲ್ಲಿ ನೆನೆಯಲು ನಾನು ಇಚ್ಛೆ ಪಡುವೆ. ಅವರ ಮಾರ್ಗದರ್ಶನವನ್ನು ಸಿಗದಿದ್ದರೆ ಈ ಸ್ಥಾನದಲ್ಲಿ ನಾನು ಇರ್ತಿರಲಿಲ್ಲ. ಈ PhD ಅಂತ ಹೇಳುವಂಥದ್ದು, ಡಾಕ್ಟರೇಟ್ ಅಂತ ಹೇಳುವಂಥದ್ದು ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇದೆ. ಆದರೆ NITKಯಲ್ಲಿ ಸಿಗ್ಬೇಕಂತಾದ್ರೆ ಅವರ ಪ್ರಯತ್ನ, ಅವರ ಮಾರ್ಗದರ್ಶನ ಬಹುಮುಖ್ಯ. ನಾನು ಅವರನ್ನು ಕಾಂಟ್ಯಾಕ್ಟ್ ಆದಾಗ PhD ಮಾಡ್ಬೇಕು ಸರ್ ಅಂತ ಹೇಳುವಾಗ, ಯಾವುದ್ರಲ್ಲಿ ಮಾಡೋದು, PhD ಮಾಡೋದು ಯಾಕೆ ಮಾಡೋದು, ಮುಂದೇನು ಮಾಡೋದು ಅಂತ ಹಾಗೆ ಕೇಳುವಾಗ ಅವ್ರು ಹೇಳಿದ್ರು, ನೀನು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಯಾ, ನೀನು ಏನು ಮಾಡ್ತಿದ್ಯಾ ಅಂತೆಲ್ಲ ಕೇಳಿ ಅದರ ಬೇಸಿಸ್ ಅಲ್ಲಿ ಅವ್ರೇನು ಹೇಳಿದ್ರು, ನೀನು ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಮಾಡುವಂತ. ಸೊ ಆ ರೀತಿಯಲ್ಲಿ ಹೇಳುವಾಗ, ಈಗ ಎಲ್ಲರ ಮನೆಯಲ್ಲಿ OLED ಟಿವಿ ಇದೆ. ಆ ಟಿವಿಯಲ್ಲಿ ಬೇರೆ ಬೇರೆ ಕಲರ್ಗಳು ಬರ್ತದೆ. ನಮ್ಗೆ ಟಿವಿ ನೋಡುವಾಗ ನಾವು ಕಲರ್ಗಳನ್ನು ನೋಡುವುದಿಲ್ಲ ಯಾವಾಗಲೂ, ಆದ್ರೆ ಕಲರ್ಗಳು ಬರ್ತದೆ. ಆ ಕಲರ್ ಬರಬೇಕಂತ ಹೇಳಿದ್ರೆ ಅದರ ಒಳಗಡೆ ಒಂದು ಪಾಲಿಮರ್ ಮೆಟೀರಿಯಲ್ಸ್ ಇರ್ತದೆ. ಸೊ ಆ ಲೈಟ್ ಎಮಿಟಿಂಗ್ ಪಾಲಿಮರ್ಸ್ ಅನ್ನು ಹೊಸ ಮಾಲಿಕ್ಯೂಲ್ ವರ್ಲ್ಡ್ ಅಲ್ಲಿ ಯಾರು ಮಾಡಲಿಲ್ಲ, ಆ ಮಾಲಿಕ್ಯೂಲ್ ಅನ್ನು ಡಿಸೈನ್ ಮಾಡಬೇಕು, ಅದನ್ನು ಸಿಂಥಸಿಸ್ ಮಾಡಿ ಅದನ್ನು ಅಪ್ಲಿಕೇಶನ್ ಸ್ಟಡಿ ಮಾಡಬೇಕು. ಸೊ ಈ ಒಂದು ಆಬ್ಜೆಕ್ಟಿವ್ ಅನ್ನು ಇಟ್ಟುಕೊಂಡು ನಾನು PhD ಸ್ಟಾರ್ಟ್ ಮಾಡಿದೆ. ಆದ್ರೆ PhD ಸ್ಟಾರ್ಟ್ ಮಾಡಿದ ಮೇಲೆ ಈಗ ಎಲ್ಲಾ ಕೋರ್ಸ್ಗಳಿವೆ. ಈಗ ಇಂಜಿನಿಯರಿಂಗ್ ಮಾಡ್ತಾರೆ, MSc ಮಾಡ್ತಾರೆ, ಡಾಕ್ಟರೇಟ್ MBBS ಮಾಡ್ತಾರೆ. ಎಲ್ಲಾ ಕೋರ್ಸ್ಗಳು ಒಂದು ಉದ್ಯೋಗಕ್ಕೆ ಟಾರ್ಗೆಟೆಡ್. ಆದ್ರೆ PhD ಮಾಡಿ ಏನ್ ಮಾಡುದು, ನಾನು ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೇನೆ, PhD ಮಾಡಿ ಏನ್ ಮಾಡುದು ಅಂತ ಒಂದು ಕ್ವಶನ್ ನನ್ನಲ್ಲಿತ್ತು. ಆದರೆ ಸುಮಾರು 6 ವರ್ಷಗಳ ಸತತ ಶೋಧನೆಯಿಂದ ನನ್ನಲ್ಲಿ ನಾನು ಕಂಡುಕೊಂಡಂತಹ ಕೆಲವು ಜೀವನ ಪಾಠಗಳನ್ನು ಈ ಸಮಯದಲ್ಲಿ ನೆನಪು ಮಾಡಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ತಾಳ್ಮೆ, ಪೇಷನ್ಸ್. ಸೊ ಎಲ್ಲರಿಗೂ ಗೊತ್ತಿದೆ PhD ಅಂದ್ರೆ ಏನು ಅಂತ, ಡಾಕ್ಟರ್ ಆಫ್ ಫಿಲಾಸಫಿ. ಆದರೆ ನಮ್ಮ ಗುರುಗಳ ಪ್ರಕಾರ ಪೇಷನ್ಸ್ ಹೈಲಿ ಡೆವಲಪ್ಡ್. ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಮಾಡ್ತಿರುವಂತಹ ಒಂದು ರಿಸರ್ಚ್ ಅಲ್ಲಿ, ರಿಸರ್ಚ್ ಅಂದ್ರೆ ಏನು, ರಿಸರ್ಚ್, ಸಂಶೋಧನೆ. ಸೊ ನಾವು ಏನು ಕಂಡುಹಿಡಿಯುವುದಲ್ಲ. ಈಗ ಹೇಳ್ತಾರೆ ಐಸಾಕ್ ನ್ಯೂಟನ್ ಹೀಗೆ ಮಾಡಿದ, ಐನ್ಸ್ಟೈನ್ ಹೀಗೆ ಕಂಡುಹಿಡಿದ. ಆದ್ರೆ ನಮ್ಮ ಆಲ್ರೆಡಿ ಎಲ್ಲ ಇದೆ, ಅದನ್ನು ಶೋಧಿಸಬೇಕು. ನಮ್ಮ ಜಗತ್ತಿನಲ್ಲಿ ಇದೆ, ನಾವು ಅದನ್ನು ಶೋಧಿಸಬೇಕಂತ ಹೇಳುವಾಗ ಶೋಧನೆ ಸುಲಭದ ಮಾತಲ್ಲ. ಹಲವು ಬಾರಿ ಸತತ ಫೇಲ್ಯೂರ್ಗಳನ್ನು ಫೇಸ್ ಮಾಡಿ ನಾವು ಮತ್ತೆ ನಮಗೆ ರಿಸಲ್ಟ್ ಸಿಕ್ಕೋದು. ಅದರ ರಿಸಲ್ಟ್ ನಮಗೆ 10% ಅಥವಾ 5% ಅಷ್ಟೇ. ಸೊ ಈ ಜೀವನದಲ್ಲಿ, ಈ ಒಂದು ಪಯಣದಲ್ಲಿ ಹಲವು ಸತತ ಸೋಲುಗಳನ್ನು ನಾವು ತಾಳ್ಮೆಯಿಂದ ಕಾದು ಕೊನೆಗೆ ರಿಸಲ್ಟ್ ಬರೋದು. ಸೊ ನಮ್ಮಲ್ಲಿ ಒಂದು ಕೆಮಿಸ್ಟ್ರಿಯಲ್ಲಿ ಹೇಳ್ತಾರೆ ಸಿಂಕೋ ಕೆಮಿಸ್ಟ್ರಿ ಅಂತ. ನಾವು ರಿಯಾಕ್ಷನ್ ಹಾಕಿ ಬರುವುದಿಲ್ಲ ಇದ್ರೆ ಮಾಲಿಕ್ಯೂಲ್ಸ್ ಅನ್ನು ಸಿಂಕಿಗೆ ಎಸೆಯುವುದು. ಸೊ ಸಿಂಕೋ ಕೆಮಿಸ್ಟ್ರಿ ಅಂತ. ಸೊ ಈ ರೀತಿಯ ಪಯಣದಲ್ಲಿ ನಮ್ಮ ಒಳಗಿನ ತಾಳ್ಮೆಯನ್ನು ನಾವು ಇಟ್ಟುಕೊಂಡು ನಾವು ರಿಸಲ್ಟ್ಗಾಗಿ ಕಾಯಬೇಕು. ಸೊ ಈ ಒಂದು ಜೀವನ ಪಾಠ ಎಲ್ಲರ ಮುಂದಿನ ಜೀವನದಲ್ಲಿ ನನಗೆ ಸಿಕ್ಕಿದೆ. ಎರಡನೇ ಪಾಠ ತ್ಯಾಗ. ಸೊ ನಾವು ಹೇಳ್ತೇವೆ ನಾವು ಈ ಸಾಧನೆ ಮಾಡಿದೆವು, ಆ ಸಾಧನೆ ಮಾಡಿದೆವು, ಆದರೆ ಒಬ್ಬರಿಂದ ಮಾಡಲು ಸಾಧ್ಯ ಇಲ್ಲ. ಈ ಒಂದು ಪಯಣದಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಬಹುಮುಖ್ಯ.
ಹಾಗೆ ಈ ಜೀವನದ ಈ ಒಂದು ಪಯಣದಲ್ಲಿ ನನ್ನ ಶ್ರೀಮತಿಯಾದ ಅವಳ ತ್ಯಾಗ, ಯಾಕಂತ ಹೇಳಿದ್ರೆ ನಾನು ಬಹು ವರ್ಷ ಮನೆಯಲ್ಲಿ ಅತಿಥಿಯಾಗಿ ಬಂದು ಹೋಗ್ತಿದ್ದೆ. ಬೆಳಗ್ಗೆ ಹೋದವ ನಡುರಾತ್ರಿ ಬರ್ತಿದ್ದದ್ದು. ಆ ಸಮಯದಲ್ಲಿ ನಾನು ನನ್ನ ಮಗಳು ಮತ್ತೆ ಇವರ ತ್ಯಾಗವನ್ನು ನಾನು ಬಹು ಅಮೂಲ್ಯ. ಇವರ ತ್ಯಾಗದಿಂದ ನಾನು ಇಲ್ಲಿ ನಿಲ್ಲಲು ಸಾಧ್ಯವಾಯಿತು. ಮೂರನೇ ಒಂದು ಪಾಠ ನಾವು ಒಂದು ಎಣಿಸ್ಕೊಳ್ತೇವೆ, ನಾವು ಇದು ಆಗುದಿಲ್ಲ ಅಂತ. ವಿಶಾಲತೆ ಅಂತ ಹೇಳ್ತಾರೆ, ವಾಸ್ಟ್ನೆಸ್ ಅಥವಾ ಓಪನ್ನೆಸ್ ಅಂತ. ಈಗ ಎಕ್ಸಾಂಪಲ್, ನಾವೊಂದು ಮಾಲಿಕ್ಯೂಲ್ಸ್ ಮಾಡಿದೆವು, ಆ ಮಾಲಿಕ್ಯೂಲ್ಸ್ ವರ್ಕ್ ಆಗುದಿಲ್ಲ, ಆಯ್ತು ಇನ್ನದನ್ನು ಬಿಸಾಡುವ ಅಂತ. ಈ ರೀತಿಯಲ್ಲಿ ನಾವು ಥಿಂಕಿಂಗ್ ಮಾಡುವಾಗ ಬೇರೆಯವರ ಒಂದು ಆಲೋಚನೆಗಳು, ಬೇರೆಯವರ ಒಂದು ಸಲಹೆಗಳನ್ನು ತಗೊಳ್ಳೋದು ಎಷ್ಟು ಮುಖ್ಯ ಅಂತ ಜೀವನದಲ್ಲಿ. ನಾವು ಈ ರೀತಿ ಮಾಡುವಾಗ ನಾನು ಮಾಡಿದ ಒಂದು ಮಾಲಿಕ್ಯೂಲ್ ಯಾವುದಕ್ಕೂ ನನ್ನ PhD ವರ್ಕಿಗೆ ಯೂಸ್ ಇಲ್ಲ, ಆದರೆ ಬೇರೊಬ್ಬರ ಇದಕ್ಕೆ ಯೂಸ್ ಆಯ್ತು. ನಾವು ನಾರ್ತ್ ಕೆರೋಲಿನಾ ಸ್ಟೇಟ್ ಯೂನಿವರ್ಸಿಟಿ USA ಅವರೊಟ್ಟಿಗೆ ಟೈಪ್ ಮಾಡಿ ಸೋಲಾರ್ ಪ್ಯಾನಲ್ ಹೆಚ್ಚಿನವರ ಮನೆಯಲ್ಲಿದೆ, ಅದರಲ್ಲಿ ಎಫಿಷಿಯನ್ಸಿ ಗೊತ್ತಿದೆ ಹೆಚ್ಚಿನವರಿಗೆ 20% ಅಪ್ರಾಕ್ಸಿಮೇಟ್ಲಿ. ಸೊ ಆ ಎಫಿಷಿಯನ್ಸಿ ಇಂಪ್ರೂವ್ ಮಾಡ್ಲಿಕ್ಕೆ ಈ ಮಾಲಿಕ್ಯೂಲ್ ಹೆಲ್ಪ್ ಮಾಡ್ತದೆ ಅಂತ ಹೇಳುದು. ನಾನು USA ಒಂದು ಯೂನಿವರ್ಸಿಟಿ ಸ್ಟಡಿ ಮಾಡಿ ನಮಗೆ ಹೆಲ್ಪ್ ಮಾಡಿತ್ತು. ನಾವು ಅದನ್ನು ಯುಟಿಲೈಸ್ ಮಾಡ್ಲಿಕ್ಕಾಯ್ತು. ಆ ಒಂದು ಮಾಲಿಕ್ಯೂಲ್ ನಾನು ಬೇಡ ಅಂತ ಹೇಳಿದ್ದನ್ನು ಅದು ಉಪಯೋಗ ಮಾಡ್ಲಿಕ್ಕಾಯ್ತು. ಸೊ ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೋ ನಾವು ಇದು ಆಗುವುದಿಲ್ಲ, ನಮ್ಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ, ಆದ್ರೆ ಆಕ್ಚುಲಿ ಆಗ್ತದೆ. ನಾವು ಸ್ವಲ್ಪ ಬೇರೆದೇ ಆದ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ಸೊ 4ನೇ ಪಾಠ ನಾನು ಕಲ್ಕೊಂಡದ್ದು ಸಂಘ ಶಕ್ತಿ. ಒಬ್ಬನಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಈ PhD ಪಯಣದಲ್ಲಿ ನಾನು ಕೆಮಿಸ್ಟ್ರಿಯವನಾಗಿ ಮಾಲಿಕ್ಯೂಲ್ಸ್ ಅನ್ನು ಸಿಂಥಸೈಸ್ ಮಾಡಿ ನಾನು ಕೊಟ್ಟ ಮೇಲೆ ಮಾಲಿಕ್ಯೂಲ್ಸ್ ಇಂದ ಪ್ರಯೋಜನ ಏನು ಕೇಳ್ತಾರೆ. ಸೊ ಇದನ್ನ ಅಪ್ಲಿಕೇಶನ್ ಸ್ಟಡಿ ಮಾಡಬೇಕು. ಯಾವುದು ಅಪ್ಲಿಕೇಶನ್ ಅಂತ ಹೇಳಿದ್ರೆ, ಈಗ LED ಅಪ್ಲಿಕೇಶನ್ ಆಗಲಿ, ಸೋಲಾರ್ ಸೆಲ್ ಅಪ್ಲಿಕೇಶನ್ಸ್ ಆಗಲಿ, ಅದನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಫಿಸಿಕ್ಸಿನ ಭೌತಶಾಸ್ತ್ರದ ಒಂದು ಸಂಶೋಧನಾ ವಿದ್ಯಾರ್ಥಿಗಳ ಸಹಾಯ ಮುಖ್ಯ. ಸೊ ಅವರನ್ನು ಈ ಸಂದರ್ಭದಲ್ಲಿ ನೆನೆಯಲು ನಾನು ಇಚ್ಛಿಸುತ್ತೇನೆ. ಕೊನೆಯಲ್ಲಿ ಈ ಒಂದು ಸಾಧಕರ ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿ ಮಾಡಿ ನಮ್ಮ ಮೇಲೆ ಇನ್ನಷ್ಟು ಜವಾಬ್ದಾರಿಯನ್ನು ಹೊರಿಸಿ ನಮ್ಮನ್ನು ಗಟ್ಟಿಗೊಳಿಸಿ ಹಾಗೂ ನಮ್ಮಿಂದ ಬೇರೆಯವರಿಗೆ ಪ್ರೇರಣೆ ಆಗ್ತದೆ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ಬ್ರಾಹ್ಮಣರ ಸಂಘ ಕಾಟಿಬಳ ಕೃಷ್ಣಾಪುರ ಇವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇನ್ನು ಮುಂದೆ ಯಾರಿಗಾದರೂ ಸಂಶೋಧನೆಯಲ್ಲಿ ರಿಸರ್ಚ್ ಅಲ್ಲಿ ಯಾರಿಗಾದರೂ ಮುಂದೆ ಹೋಗ್ಬೇಕಂತಿದ್ರೆ ನನ್ನಿಂದ ಆಗುವಂತ ಸಹಾಯವನ್ನು ಮಾಡಲು ಇಚ್ಛಿಸ್ತೇನೆ. ನಮಸ್ತೆ. ಶ್ರೀಯುತ ಡಾಕ್ಟರ್ ನವೀನ್ ಚಂದ್ರ MITK ಇಂದ ಪಾಲಿಮರ್ ರಸಾಯನಶಾಸ್ತ್ರದಲ್ಲಿ PhD ಪಡೆದವರು ಇವರ ಮಾತನಾಡುವಂತ ವಿಚಾರವನ್ನು ಕೇಳುವಾಗ ದಾಸರ ಒಂದು ಯುಕ್ತಿ ನೆನಪಾಗ್ತಾ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಅದರ ಜೊತೆಗೆ ತ್ಯಾಗ ಹಾಗೆಯೇ ಸಂಘ ಶಕ್ತಿ ಎಷ್ಟು ಮುಖ್ಯ, ಈ ವಿಚಾರಗಳನ್ನು ತುಂಬಾ ಸೂಕ್ಷ್ಮವಾಗಿ ವಿಚಾರವನ್ನು ತಿಳಿಸಿದ್ರು. ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳು ಹಾಗೂ ನಿಮ್ಮ ಅಮೂಲ್ಯವಾದ ಮಾತು ನಮಗೆ ಸ್ಫೂರ್ತಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ SSLC ಹಾಗೂ PUCಯಲ್ಲಿ ಸಾಧನೆ ಮಾಡಿದವರು, ಪ್ರತಿಭಾವಂತರಿಗೆ ಅಥವಾ ಉತ್ತಮ ಅಂಕ ಗಳಿಸಿದವರಿಗೆ ಪುರಸ್ಕಾರವನ್ನು ನೀಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ನವೀನ್ ಚಂದ್ರ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೆಸರು ಹೇಳಿದ ಹಾಗೆ ಒಬ್ಬರೊಬ್ಬರೇ ಬಂದು ಆದಷ್ಟು ಬೇಗ ಬಂದು ತಮ್ಮ ಪುರಸ್ಕಾರವನ್ನು ತೆಗೆದುಕೊಳ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸೊ SSLCಯಲ್ಲಿ ಸಾಧನೆ ಮಾಡಿದವರು SSLC ಎಕ್ಸಾಮ್ನಲ್ಲಿ. ಸೊ ಸಿಂಧೂರ ಡಾಕ್ಟರ್ ಆಫ್ ಪುಷ್ಪ 93.7%. ಸನ್ಮಾನ್ಯ ಅಧ್ಯಕ್ಷರು ನಮ್ಮ ಪ್ರತಿಭೆಯನ್ನು ಪುರಸ್ಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಸನ್ ಆಫ್ ನರಸಿಂಹ ಉಪಾಧ್ಯಾಯ. ಲಕ್ಷ್ಮೀನಾರಾಯಣ ಉಪಾಧ್ಯಾಯ ವೇದಿಕೆಗೆ ಬರಬೇಕು. ನೆಕ್ಸ್ಟ್ ಇಂಚರ ಡಾಕ್ಟರ್ ಆಫ್ ಮಂಜುನಾಥ ಐಗಳ್ 85.14. ತನಿಷಾ ಹೊಳ್ಳ ಡಾಕ್ಟರ್ ಆಫ್ ಪ್ರಸಾದ್ ಹೊಳ್ಳ 95.5%. ಇಂಚರನ ತಂದೆ ಬರ್ತಾ ಇದ್ದಾರೆ.
ದೊಡ್ಡಪ್ಪ ಚಿಕ್ಕಪ್ಪ ಯಾರು ಸಹ ಆಗ್ಬೋದು. ತನಿಷಾ ಹೊಳ್ಳ, ಡಾಟರ್ ಆಫ್ ಪ್ರಸಾದ್ ಹೊಳ್ಳ, 95.5%. 95% ತೆಗೆಯುವುದಂದ್ರೆ ಅದ್ಭುತ ಸಾಧನೆ. ಚಪ್ಪಾಳೆ ತಟ್ಟಿ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ. ಮುಂದಿನ ವರ್ಷ 98% ಮುಂದುವರಿಯುತ್ತಾರೆ. ಆದರ್ಶ್ ರಾವ್, ಸನ್ ಆಫ್ ಗುರುರಾಜ್ ರಾವ್, 84.8%. ಆದರ್ಶ್ ರಾವ್. ನೆಕ್ಸ್ಟ್ ತೇಜಸ್, ಸನ್ ಆಫ್ ಶ್ರೀಧರ್, 93. ತೇಜಸ್ 93%. ಮುಂದೆ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅರ್ಪಿತಾ, ಡಾಟರ್ ಆಫ್ ಪ್ರಾಣೇಶ್ ಎಂ ಭಟ್, 92.5%. ಸನ್ಮಾನ್ಯ ಅತಿಥಿಗಳಾದ ಶ್ರೀಯುತ ನಾಗೇಂದ್ರ ಭಾರದ್ವಾಜ್ ಅವರನ್ನು ಮಕ್ಕಳನ್ನು ಪುರಸ್ಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಆದ್ಯ BO, ಡಾಟರ್ ಆಫ್ ಬಿ ದತ್ತಾತ್ರೇಯ, 96.7%. ವೈಷ್ಣವಿ ರಾವ್ ಡಿ, ಡಾಟರ್ ಆಫ್ ರಾಘವೇಂದ್ರ ಡಿ, 96.2%. ವೈಷ್ಣವಿ ರಾವ್. ಎ ರಜತ್, ಸನ್ ಆಫ್ ಎ ರಾಮ್ಕುಮಾರ್, 87.2%. ಅವಿನಾಶ್ ಎಸ್ ರಾವ್, ಸನ್ ಆಫ್ ಶ್ರೀನಿವಾಸ್ KA, 90%. ಅವಿನಾಶ್ ಎಸ್ ರಾವ್. ಶ್ರಾವ್ಯ ಉಪಾಧ್ಯಾಯ, ಡಾಟರ್ ಆಫ್ ಗೋಪಾಲಕೃಷ್ಣ ಉಪಾಧ್ಯಾಯ, 78%. ವೈಶಾಲಿ, ಡಾಟರ್ ಆಫ್ ಯೋಗೀಶ್ ರಾವ್, 78%. ಈಗ ಒಮ್ಮೆ ಎಲ್ಲ ನಿಂತು ಒಂದು ಫೋಟೋ ತೆಗೆಸಿಕೊಳ್ಬೇಕು. ಬ್ರಾಹ್ಮಣ ಸಂಘ ನಮ್ಮ ಸಂಸ್ಥೆಯ ಸ್ಥಾಪಕರಾದ ಶ್ರೀಯುತ ದೇವಸೆ ನಾಗರಾಜರಾವ್ ಅವರು ಬಹುದೊಡ್ಡ ದೇಣಿಗೆಯನ್ನು ನಮಗೆ ನೀಡಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳಾಗಿರ್ತೇವೆ. ಅದೇ ರೀತಿ ರೋಹಿಣಿ ಅಕ್ಕ ಅವರು ನಮ್ಮ ವಿದ್ಯಾರ್ಥಿಗಳ ಇದಕ್ಕೆ ಧನ ಸಹಾಯ ನೀಡಿದ್ದಾರೆ. ಅದೇ ರೀತಿ ಭಾಸ್ಕರನ್ ಅವರ ಧರ್ಮಪತ್ನಿ ಅವರು ಸಮೇತ ನಮ್ಮ ಈ ವಿದ್ಯಾರ್ಥಿಗಳ ಪುರಸ್ಕಾರಕ್ಕೆ ಸಹಾಯಧನವನ್ನು ನೀಡಿರ್ತಾರೆ. ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ವಿರುದ್ಧ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೇವೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ವಿದ್ಯಾರ್ಜನೆಗೆ ಪ್ರೋತ್ಸಾಹ, ಉತ್ತಮವಾದಂತಹ ಒಂದು ಅವಕಾಶ ಮಕ್ಕಳಿಗೆ ಸಿಗ್ತಾ ಇದೆ. ಮೊದಲನೇದಾಗಿ ಶ್ರೀವತ್ಸ ಹೊಳ್ಳ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸನ್ ಆಫ್ ಸದಾಶಿವ ಹೊಳ್ಳ. ನಮ್ಮ ಹಿರಿಯರಾದಂತಹ ಶ್ರೀಯುತ ಗೋಪಾಲಮಯ್ಯ ಅವರು ಮುಂದಿನ ವಿದ್ಯಾರ್ಜನೆಗೆ ಪ್ರೋತ್ಸಾಹವನ್ನು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸಿಂಧೂರ, ಡಾಟರ್ ಆಫ್ ಪುಷ್ಪ. ಸಿಂಧೂರ, ಡಾಟರ್ ಆಫ್ ಪುಷ್ಪ. ನಿಮ್ಮ ಪ್ರೋತ್ಸಾಹವೇ ಮಕ್ಕಳಿಗೆ ಇನ್ನಷ್ಟು ಕಲಿಯಲಿಕ್ಕೆ ಅವಕಾಶ ನೀಡಲಿಕ್ಕೆ ಸಾಧ್ಯ ಆಗುತ್ತದೆ. ಅರ್ಪಿತಾ.
ಅರ್ಪಿತಾ, ನೆಕ್ಸ್ಟ್ ಸಾತ್ವಿಕ್ ಸನ್ ಆಫ್ ಅನ್ನಪೂರ್ಣ ಸಾತ್ವಿಕ್ ಅವರು. ಇನ್ನು ಮುಂದೆ ಆದರ್ಶ ಇವರನ್ನು ದೇವಸೇನ್ ನಾಗರಾಜ್ ಭಟ್ ಅವರು ಪುರಸ್ಕರಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾನೆ. ಅವರ ವಿದ್ಯಾನಿಧಿಗೆ ಮಹನೀಯವಾದಂತಹ ಕೊಡುಗೆಯನ್ನು ಕೊಟ್ಟವರವರು. ವೈಶಾಲಿ, ಡಾಟರ್ ಆಫ್ ಯೋಗೀಶ್ ರಾವ್. ವೈಶಾಲಿ ವಿದ್ಯಾರ್ಜನೆಗೆ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ, ಪ್ರೋತ್ಸಾಹವನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಹಾಗೆ ವಿದ್ಯಾರ್ಜನೆಗಾಗಿ ನೀಡಿದಂತಹ ಕೊಡುಗೆ, ಅವರ ಒಂದು ಮಹತ್ತರವಾದಂತಹ ಮನೋಭಾವ ಏನಿದೆ ಅದಕ್ಕೆ ನಾವು ಚಿರಋಣಿ ಅಂತೇಳಿ ಹೇಳ್ತಾ, ಮುಂದೆ ಆರೋಗ್ಯ ನಿಧಿ, ಆರೋಗ್ಯವೇ ಭಾಗ್ಯ ಎನ್ನುವ ನಿಟ್ಟಿನಲ್ಲಿ ನಮ್ಮ ಬ್ರಾಹ್ಮಣ ಸಂಘ ಕೃಷ್ಣಾಪುರ ಕಾಟುಪಳ್ಳದವರು ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಈ ಒಂದು ಸಹಾಯವನ್ನು ಪಡ್ಕೊಳ್ಳುವವರು ಮೊದಲನೆಯದಾಗಿ ಶ್ರೀಮತಿ ಸುನಂದಮ್ಮ ಅವರು ವೇದಿಕೆಗೆ ಬಂದು ತಮ್ಮ ಈ ಬ್ರಾಹ್ಮಣರ ಸಂಘ ಕಾಟುಪಳ್ಳ ಇವರ ವತಿಯಿಂದ ಈ ಒಂದು ಸಹಾಯವನ್ನು ತಮಗಿದು ವಂದನೆಗಳು. ಮುಂದೆ ನಾಗರಾಜ ಆಚಾರ್ಯ ಇವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಆರೋಗ್ಯ ಸಹಾಯ ಧನ್ಯವಾದಗಳು. ಇನ್ನೀಗ ಮುಂದಿನ ಕಾರ್ಯಕ್ರಮದ ಮುಂದಿನ ಭಾಗ, ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ಕಾರ್ತಿಕ್ ಅವರು ನಡೆಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾನೆ. ಹಿರಿಯರ ವಿಭಾಗ, ಕಿರಿಯರ ವಿಭಾಗ, ಹಿರಿಯ ನಾಗರಿಕರ ವಿಭಾಗ, ಹೀಗೆ 3 ವಿಭಾಗಗಳಲ್ಲಿ ನಿಮ್ಮೆಲ್ಲರ ಬಹು ನಿರೀಕ್ಷೆಯ ಬಹುಮಾನ ವಿತರಣೆ, ಸ್ಪರ್ಧೆಗಳ ಬಹುಮಾನ ವಿತರಣೆ ಈಗ ನಡೆಯಲಿಕ್ಕಿದೆ. ಕಾರ್ತಿಕ್ ಅವರು ನಡೆಸಿಕೊಡ್ತಾ ಇದ್ದಾರೆ. ತಾರೀಕು 20/7/25 ಹಾಗೂ 27/7/25 ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರ ಹೆಸರುಗಳು. ಮೊದಲಿಗೆ 15 ವರ್ಷಕ್ಕಿಂತ ಕೆಳಗಿನವರು. ಧ್ವನಿ ಕತೆ ಹೇಳುವುದು ಪ್ರಥಮ. ಸನ್ಮಾನ್ಯ ಅಧ್ಯಕ್ಷರು ಪುಟ್ಟ ಮಗುವನ್ನು ಸನ್ಮಾನ್ಯ ಅತಿಥಿಗಳು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅಭಿನಂದನೆಗಳು. ಮಂಜೀರಾ ಮುಮ್ಮುಖ ಓಟ ತೃತೀಯ, ಹಿಮ್ಮುಖ ಓಟ ದ್ವಿತೀಯ. ಧನ್ವಿ ಮುಮ್ಮುಖ ಓಟ ಪ್ರಥಮ. ಐಶ್ವರ್ಯ ಹಿಮ್ಮುಖ ಓಟ ಪ್ರಥಮ, ಮುಮ್ಮುಖ ಓಟ ದ್ವಿತೀಯ, ಕತೆ ಹೇಳುವುದು ದ್ವಿತೀಯ. ಪ್ರೀತಮ್ ಮುಮ್ಮುಖ ಓಟ ಪ್ರಥಮ. ಪ್ರೀತಮ್. ಪ್ರಣವ್ ಮುಮ್ಮುಖ ಓಟ ದ್ವಿತೀಯ.
ನವ್ಯ ಗಾಯನ ಪ್ರಥಮ, ರಂಗೋಲಿ ದ್ವಿತೀಯ, ಶಂಖ ಊದುವುದು ತೃತೀಯ. ಆಶೀಶ್ ಭಟ್ ಕತೆ ಹೇಳೋದು ತೃತೀಯ. ಐಶಾನಿ ಹಿಮ್ಮುಖ ಓಟ ತೃತೀಯ. ಆಯುಷ್ ಭಟ್ ಗಾಯನ ದ್ವಿತೀಯ, ಶಂಖ ಊದುವುದು ಪ್ರಥಮ. ಈಶಾನ್ ಗಾಯನ ತೃತೀಯ, ಶಂಖ ಊದುವುದು ದ್ವಿತೀಯ. ಅಪೇಕ್ಷಾ ರಂಗೋಲಿ ತೃತೀಯ. ಸಿಂಧೂರ ಭಗವದ್ಗೀತೆ ದ್ವಿತೀಯ. ಆದ್ಯ ಭಗವದ್ಗೀತೆ ತೃತೀಯ. ಶ್ರದ್ಧಾ ಭಗವದ್ಗೀತೆ ಸಮಾಧಾನಕರ. ತನಿಷಾ ಮುಮ್ಮುಖ ಓಟ ಪ್ರಥಮ. ವೈಶಾಲಿ ಮುಮ್ಮುಖ ಓಟ ದ್ವಿತೀಯ. ಆಶ್ರಯ ರಾವ್ ಮುಮ್ಮುಖ ಓಟ ಪ್ರಥಮ, ಹಿಮ್ಮುಖ ಓಟ ಪ್ರಥಮ. ಆಶ್ರಯ ರಾವ್. ಅನಿಕೇತ್ ಮುಮ್ಮುಖ ಓಟ ದ್ವಿತೀಯ, ಹಿಮ್ಮುಖ ಓಟ ತೃತೀಯ. ಕೆಸರುಗದ್ದೆ ಹೇಳಿದ ಅವ್ರೆ ಅದನ್ನು ಹೇಳಲಿಲ್ಲ. ಇದೆಲ್ಲ ಅಂತ ಭರತ್ ಹಿಮ್ಮುಖ ಓಟ ದ್ವಿತೀಯ. ಕೆಸರಿನಲ್ಲಿ ಓಟ. ಅದೇ ಕೆಸರುಗದ್ದೆ ಓಟ ಇದು. 30 ವರ್ಷಕ್ಕಿಂತ ಮೇಲ್ಪಟ್ಟವರು. ಕೆಸರುಗದ್ದೆಯಲ್ಲಿ ಜಯಲಕ್ಷ್ಮಿ ಹೆಗಡೆ ನಿಧಿ ಹುಡುಕಾಟ ಪ್ರಥಮ. ಕೆಸರುಗದ್ದೆಯಲ್ಲಿ ಇದು ಕೆಸರಿನಲ್ಲಿಯೇ ನಿಧಿಯನ್ನು ಹುಡುಕಿದ್ದಾರೆ, ಅದ್ಭುತ ನಿಧಿಯನ್ನು ಸಾಧಿಸಿದ್ದಾರೆ. ಶ್ರೀಯುತ ಗೋಪಾಲ್ ಮಯ್ಯರು, ಹಿರಿಯರಾದಂತಹ ಗೋಪಾಲ್ ಮಯ್ಯರು ಮುಂದಿನ ಬಹುಮಾನ ವಿತರಣೆಯಲ್ಲಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಿವ್ಯಾ ಮುಮ್ಮುಖ ಓಟ ಪ್ರಥಮ, ಹಿಮ್ಮುಖ ಓಟ ಪ್ರಥಮ. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ. ಇದೆಲ್ಲವೂ ಕೆಸರಿನಲ್ಲಿಯೇ ಮಾಡಿದಂತಹ ಕೆಲಸ. ಅನ್ನಪೂರ್ಣ ಜಯಂತಿ ಒಳ್ಳೆಯವರ ಆ ಸೊಸೆ ಇದು ಮಗನ ಹೆಂಡತಿ. ಅನ್ನಪೂರ್ಣ ಮುಮ್ಮುಖ ಓಟ ದ್ವಿತೀಯ, ಹಿಮ್ಮುಖ ಓಟ ದ್ವಿತೀಯ. ಬಾಟಲಿಗೆ ನೀರು ತುಂಬಿಸುವುದು ತೃತೀಯ, ಗಾಯನ ದ್ವಿತೀಯ, ಶಂಖ ಊದುವುದು ತೃತೀಯ. ಬಹುಮುಖ ಪ್ರತಿಭೆಯ ಶಕ್ತಿ. ಎಲ್ಲ ರಂಗಗಳಲ್ಲಿಯೂ ಕೂಡ ಅತ್ಯುನ್ನತ ಸಾಧನೆಗೈಯುವವರು. ನಿರುಪಮ ಮುಮ್ಮುಖ ಓಟ ತೃತೀಯ. ಕೆಸರಿನ ಓಟದಲ್ಲಿ ಅತ್ಯಂತ ಸಂತೋಷಪಟ್ಟಿದ್ದಾರೆ. ಮಂಜುಳಾ ತಂತ್ರಿ
ಹಿಮ್ಮುಖ ಓಟ ತೃತೀಯ, ಶಂಖ ಊದುವುದು ಚತುರ್ಥ. ಬಹಳಷ್ಟು ಸಹಕಾರಿಗಳಾಗಿ ಎಲ್ಲರನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ತಮ್ಮದಾದಂತಹ ಕಾರ್ಯವನ್ನು ಕೈಗೊಳ್ಳುವವರು. ಸವಿತಾ, ಬಾಟಲಿಗೆ ನೀರು ತುಂಬಿಸುವುದು ದ್ವಿತೀಯ. ಕಾರ್ಯದರ್ಶಿಯವರ ಪತ್ನಿಯವರು ಮಂಜುಳಾ. ಸವಿತಾ. ಪೂರ್ವಿ, ನಿಧಿ ಹುಡುಕಾಟ ತೃತೀಯ. ಪೂರ್ವಿ. ಕೆಸರಿನಲ್ಲಿ ನಿಧಿ ಹುಡುಕಾಟ ಅದ್ಭುತ ಸಾಧನೆ ಮಾಡಿದ್ದಾರೆ. ದಿನೇಶ್ ಟಿ ರಾವ್, ನಿಧಿ ಹುಡುಕಾಟ ದ್ವಿತೀಯ, ಹಿಮ್ಮುಖ ಓಟ ಪ್ರಥಮ, ಮುಮ್ಮುಖ ಓಟ ದ್ವಿತೀಯ. ಸುಬ್ರಹ್ಮಣ್ಯಮಯ್ಯ, ಮುಮ್ಮುಖ ಓಟ ದ್ವಿತೀಯ, ಹಿಮ್ಮುಖ ಓಟ ತೃತೀಯ, ಶಂಖ ಊದುವುದು ಪ್ರಥಮ. ಕಾರ್ತಿಕ್, ಮುಮ್ಮುಖ ಓಟ ತೃತೀಯ ಬಹುಮಾನ. ಓದುವವರು ಕೂಡ ಬಹುಮಾನ ಗಳಿಸಿದವರೇ, ಯಾರಿಗೆ ಯಾರು ಕಡಿಮೆ ಇಲ್ಲ ಇಲ್ಲಿ. ಶ್ರೀನಿವಾಸ ರಾವ್, ಮುಮ್ಮುಖ ಓಟ ತೃತೀಯ, ಹಿಮ್ಮುಖ ಓಟ ಪ್ರಥಮ. ಗೌತಮಿ, ರಂಗೋಲಿ ಪ್ರಥಮ. ರಂಗೋಲಿಯಲ್ಲಿ ಸುಮಾರು 25 ಜನಕ್ಕಿಂತಲೂ ಹೆಚ್ಚು ಮಂದಿ ಭಾಗವಹಿಸಿದ್ದಾರೆ. ಬಹಳ ಅತ್ಯುತ್ತಮವಾದಂತಹ ರಂಗೋಲಿಗಳನ್ನು ಹಾಕಿದ್ದಾರೆ. ಜಡ್ಜ್ ಮಾಡುವವರಿಗೆ ಬಹಳ ಕಷ್ಟ ಆಗಿದೆ. ರೇಖಾಮಯ್ಯ, ರಂಗೋಲಿ ದ್ವಿತೀಯ, ಶಂಖ ಊದುವುದು ಪಂಚಮ. ರೇಖಾಮಯ್ಯ ರಂಗೋಲಿಯಲ್ಲಿ ಯಾವಾಗಲೂ ಸದಾ ಮುಂದು. ಮಾನಸ, ರಂಗೋಲಿ ತೃತೀಯ. ಶ್ರೀಯುತ ನವೀನ್ ಚಂದ್ರ ಅವರ ಮಿಸೆಸ್ ಮಾನಸ. ಅಪ್ಪ, ಅಮ್ಮ, ಮಕ್ಕಳು ಎಲ್ಲರೂ ಬಹುಮಾನ ವಿಜೇತರು. ಭಾರ್ಗವಿ, ರಂಗೋಲಿ ಚತುರ್ಥ, ಶಂಖ ಊದುವುದು ದ್ವಿತೀಯ. ಶ್ರೀಯುತ ನಾಗೇಂದ್ರ ಭಾರದ್ವಾಜ್ ಅವರು ಮುಂದಿನ ಬಹುಮಾನ ವಿತರಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರಕ್ಷಿತಾ, ರಂಗೋಲಿ ಪಂಚಮ. ಅತ್ಯಧಿಕ ಮಂದಿ ಪಾಲ್ಗೊಂಡದರಿಂದ ಸಮಾಧಾನಕರ ಬಹುಮಾನವನ್ನು ಕೂಡ ಇಟ್ಟು ಆ ಮೂಲಕ ಪ್ರೋತ್ಸಾಹಿಸಿದ್ದಾರೆ ಬ್ರಾಹ್ಮಣರ ಸಂಘದವರು. ಮತ್ತೊಮ್ಮೆ ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮವರನ್ನು ನಾವೇ ಪ್ರೋತ್ಸಾಹಿಸೋಣ. ರಂಜನ್ ಹೊಳ್ಳ, ಗಾಯನ ಪ್ರಥಮ. ಹರೀಶ್ ಭಟ್, ಗಾಯನ ದ್ವಿತೀಯ. ನವೀನ್ ಚಂದ್ರ, ಗಾಯನ ತೃತೀಯ. ಗಾಯನದಲ್ಲಿಯೂ ಸಾಧನೆ ಮಾಡಿದವರು ನವೀನ್ ಚಂದ್ರ, ಬಹುಮಾನವನ್ನು ಗಿಟ್ಟಿಸಿಕೊಂಡವರು. ಅರ್ಪಿತಾ, ಗಾಯನ ಪ್ರಥಮ. ಚೇತನ, ಗಾಯನ ತೃತೀಯ. ಚಪ್ಪಾಳೆ ತಟ್ಟುವುದು ಆರೋಗ್ಯಕ್ಕೂ ಬಹಳ ಒಳ್ಳೆಯದಂತೆ. ಹಾಗಾಗಿ ಆದಷ್ಟು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸೋಣ, ನಾವು ಸ್ವಲ್ಪ ಆರೋಗ್ಯವಂತರಾಗಿರೋಣ. ಗೋಪಾಲಕೃಷ್ಣ ಉಪಾಧ್ಯಾಯ, ಶಂಖ ಊದುವುದು ದ್ವಿತೀಯ. ಅವರ ಶ್ರೀಮತಿಯವರು ಬಹುಮಾನವನ್ನು ಸ್ವೀಕರಿಸಿದ್ದಾರೆ.
ಸುರೇಂದ್ರ ರಾವ್ ಶಂಖ ಊದುವುದು ತೃತೀಯ. ವೆರಿ ಗುಡ್. ಬಹಳ ದೀರ್ಘವಾಗಿ ಶಂಖ ಊದಿದ್ದಾರೆ. ಸಂಗೀತ ಶಂಖ ಊದುವುದು ಪ್ರಥಮ. ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯರು. ರಘುರಾಮ ತಂತ್ರಿ ಚೆಂಡು ಎಸೆತ ಪ್ರಥಮ, ರಿಂಗಿಗೆ ಚೆಂಡು ಎಸೆತ ದ್ವಿತೀಯ. ಕಾರ್ಯನಿರ್ವಹಣೆಯ ಜೊತೆಯಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಅಭಿನಂದನೆಗಳು. ಗೋಪಾಲ್ ಮಯ್ಯ ಚೆಂಡು ಎಸೆತ ದ್ವಿತೀಯ. ವೇದಿಕೆಯಲ್ಲಿರುವಂತಹ ಗಣ್ಯರು ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಮತ್ತೊಮ್ಮೆ ಪ್ರೋತ್ಸಾಹಿಸೋಣ. ಅನೇಕ ಸಂದರ್ಭಗಳಲ್ಲಿ ಸಲಹೆ ಸೂಚನೆಗಳನ್ನಿತ್ತು ಮತ್ತಷ್ಟು ಇನ್ನಷ್ಟು ಎಲ್ಲರೂ ಬಹುಮಾನ ಗೆಲ್ಲುವ ಹಾಗೆ ಬಹುಮಾನ ಪಡೆಯುವ ಹಾಗೆ ಪ್ರೋತ್ಸಾಹಿಸಿದವರು. ರಂಗನಾಥ್ ಚೆಂಡು ಎಸೆತ ತೃತೀಯ, ರಿಂಗಿಗೆ ಚೆಂಡು ಎಸೆತ ತೃತೀಯ. ಇದು ಕೆಸರಿನಲ್ಲಿಯೇ ನಡೆದಂತಹ ಸ್ಪರ್ಧೆ. ಎಷ್ಟು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ನೋಡಿ. ಸದಾನಂದ ರಿಂಗಿಗೆ ಚೆಂಡು ಎಸೆತ ಪ್ರಥಮ. ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಂಬುದೇ ನಮಗೆ ಹೆಮ್ಮೆ. ಜಯಂತಿ ಹೊಳ್ಳ ಚೆಂಡು ಎಸೆತ ಪ್ರಥಮ, ರಿಂಗಿಗೆ ಚೆಂಡು ಎಸೆತ ಪ್ರಥಮ, ಶಂಖ ಊದುವುದು ದ್ವಿತೀಯ. ಮಾಧವಿ ಚೆಂಡು ಎಸೆತ ದ್ವಿತೀಯ. ನಿರ್ಮಲಾ ಚೆಂಡು ಎಸೆತ ತೃತೀಯ. ಇಂದಿರಾ ರಿಂಗಿಗೆ ಚೆಂಡು ಎಸೆತ ದ್ವಿತೀಯ. ಎಲ್ಲ ಕಾರ್ಯಕ್ರಮಗಳಲ್ಲೂ ಉತ್ಸಾಹದಿಂದ ಭಾಗವಹಿಸುವವರು ಶ್ರೀಮತಿ ಇಂದಿರಾ. ಚಪ್ಪಾಳೆಯೊಂದಿಗೆ. ಸುನೀತಾ ರಿಂಗಿಗೆ ಚೆಂಡು ಎಸೆತ ತೃತೀಯ. ಕೆಸರಿನಲ್ಲಿ ಇವರ ಸಾಹಸ ನೋಡಿ. ಪಿಕೆ ಉಪಾಧ್ಯಾಯ ಶಂಖ ಊದುವುದು ಪ್ರಥಮ. ಸುದೀರ್ಘವಾಗಿ ಶಂಖ ಊದಿ ಎಲ್ಲರನ್ನು ಬೆರಗುಗೊಳಿಸಿದ್ದಾರೆ. ಡಾಕ್ಟ್ರು ಸುದೀರ್ಘವಾದಂತಹ ಶ್ವಾಸ ಹೇಗೆ ಪಡೀಬಹುದು ಅಂತ ನಮಗೆ ಮಾದರಿಯಾಗಿದ್ದಾರೆ. ಪುಷ್ಪ MS ರಾವ್ ಶಂಖ ಊದುವುದು ತೃತೀಯ. ಮಗಳು ಇಂದಿರಾ ಅವರು ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಭಿನಂದನೆಗಳು. ಸಮೂಹ ಸ್ಪರ್ಧೆಗಳು. ಸಿಂಧೂರ ಮತ್ತು ಮಂಜೀರ ಸಮೂಹ ಗಾಯನ ಪ್ರಥಮ. ಸಮೂಹ ಗಾಯನದಲ್ಲಿ ಬಾಲಕಿಯರ ತಂಡ. ಈಶಾನ್ ಮತ್ತು ಆಶೀಶ್ ಭಟ್ ಸಮೂಹ ಗಾಯನ ದ್ವಿತೀಯ. ಸಮೂಹ ಗಾಯನದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ಮಕ್ಕಳು. ಹನ್ಸಿಕಾ, ಶ್ರದ್ಧಾ ಹಾಗೂ ಸಾನ್ವಿ ಸಮೂಹ ಗಾಯನ ತೃತೀಯ. ಇವರು ಆನ್ ದ ಸ್ಪಾಟ್ ಗ್ರೂಪ್ ಮಾಡಿ ತೃತೀಯ ಸ್ಥಾನವನ್ನು ಪಡೆದು ಬಹಳಷ್ಟು ಸಂಭ್ರಮಿಸಿದ್ದಾರೆ. ಇದು ನಾವು ಬರಿತಾ ಇದ್ದೆವು. ಆ ಸಮಯಕ್ಕೆ ಇದ್ದಕ್ಕಿದ್ದಾಗೆ 3 ಜನ ಮಕ್ಕಳು ಪುಟಾಣಿಗಳು ಓಡಿ ಬಂದು ನಾವೊಂದು ಭಾಗವಹಿಸಬಹುದಾ ಅಂತೇಳಿ ಅಷ್ಟು ಧೈರ್ಯದಲ್ಲಿ ಕೇಳಿ ಭಾಗವಹಿಸಿದ್ದಾರೆ. ಅದಕ್ಕೆ ಈ ವಿಶೇಷ ಕನಸಾಟಗಳಲ್ಲಿ ಅವರಿಗೆ ಪ್ರೋತ್ಸಾಹಿಸಬೇಕು. ರಂಜನ್ ಹೊಳ್ಳ, ಜಯಂತಿ ಹೊಳ್ಳ ಸಮೂಹ ಗಾಯನ ಪ್ರಥಮ. ಸಂಗೀತ ಮತ್ತು ಶ್ರಾವ್ಯ ಸಮೂಹ ಗಾಯನ ದ್ವಿತೀಯ. ಅನ್ನಪೂರ್ಣ, ಜಯಲಕ್ಷ್ಮಿ ಹೆಗಡೆ ಹಾಗೂ ಮಂಜುಳಾ ತಂತ್ರಿ ಸಮೂಹ ಗಾಯನ ತೃತೀಯ.
ಸಮೂಹ ಗಾಯನ ಮಾಡಿದವರು ಈಗ ಯೂನಿಫಾರ್ಮ್ ಅಲ್ಲಿ ಬಂದು ಬಹುಮಾನ ಸ್ವೀಕರಿಸ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಿ. ದಿವ್ಯಾ, ಮಂಜುಳಾ, ತನೀಷಾ, ಗೀತಾ, ಗಾಯತ್ರಿ, ಪುಷ್ಪ ಥ್ರೋಬಾಲ್ ವಿಜೇತರು. ಗ್ರೂಪ್ ಗೇಮ್ಸ್, ಕೆಸರಿನಲ್ಲಿ ನಡೆದಂತಹ ಗ್ರೂಪ್ ಗೇಮ್ಸ್ನಲ್ಲಿ ಬಹುಮಾನ ವಿಜೇತರಾದವರು ಶೈಲಜಾ, ನಿರುಪಮಾ, ದೀಪಾ, ಗಾಯತ್ರಿ, ರಜನಿ, ಮಂಜುಳಾ, ತನೀಷಾ, ಶಾರದಾ, ಶುಭ ಹಗ್ಗ ಎಳೆಯುವುದು ವಿಜೇತರು. ಹಗ್ಗ ಜಗ್ಗಾಟದಲ್ಲಿ ತಮ್ಮ ಶೌರ್ಯವನ್ನು ಮೆರೆದ ಮಹಿಳಾ ಮಣಿಗಳು ವಿಜೇತರೆಲ್ಲ ಚಪ್ಪಾಳೆಯೊಂದಿಗೆ ಇನ್ನಷ್ಟು ಪ್ರೋತ್ಸಾಹಿಸಿ. ಉಳಿದವರಿಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸುವಲ್ಲಿ ಉತ್ಸಾಹ ಉಂಟಾಗ್ತಿದೆ. ಕಾರ್ತಿಕ್, ರಘುರಾಮತಂತ್ರಿ, ಮನೋಹರ, ಭರತ್, ರಾಘವೇಂದ್ರ, ರಂಜನ್, ಪ್ರದೀಪ್, ದಿನೇಶ್ ರಾವ್ ಹಗ್ಗ ಜಗ್ಗಾಟದ ವಿಜೇತರು. ಚಪ್ಪಾಳೆಯೊಂದಿಗೆ ಎಲ್ಲರೂ ವೇದಿಕೆಗೆ ಬಂದು ಸನ್ಮಾನ್ಯ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಭಿನಂದನೆಗಳು ನಮ್ಮ ಯುವ ಸಮುದಾಯಕ್ಕೆ. ಕಾರ್ತಿಕ್, ದಿನೇಶ್ ರಾವ್, ರಘುರಾಮತಂತ್ರಿ, ರಾಘವೇಂದ್ರ, ವರುಣ್ ರಾವ್, ಮನೋಹರ, ರಂಜನ್, ಅನಿಕೇತ್ ವಾಲಿಬಾಲ್ನಲ್ಲಿ ವಿಜೇತರು. ಮತ್ತೊಮ್ಮೆ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸ್ಪರ್ಧೆಗಳನ್ನು ಆಯೋಜಿಸಿದವರಿಗೂ ಬಹುಮಾನಗಳನ್ನು ಆಶ್ರಯ್ ರಾವ್, ಮುಮ್ಮುಖ ಓಟ ಪ್ರಥಮ, ಹಿಮ್ಮುಖ ಓಟ ಪ್ರಥಮ. ಕೆಸರಿನ ಓಟದಲ್ಲಿ ಹಿಮ್ಮುಖ ಮುಮ್ಮುಖ ಓಟಗಳಲ್ಲಿ ಪ್ರಥಮ ಸ್ಥಾನ ಪಡೆದವರು. ಇದೀಗ ಬಹುಮಾನ ವಿಜೇತರಾದವರ ಮುಖದಲ್ಲಿಯೂ ಸಂಭ್ರಮ, ಅವರಿಗೆ ಚಪ್ಪಾಳೆ ತಟ್ಟಿದವರ ಮುಖದಲ್ಲಿ ಮತ್ತಷ್ಟು ಹರ್ಷ. ವೇದಿಕೆಯಲ್ಲಿರುವಂತಹ ಗಣ್ಯರು ಬಹುಮಾನವನ್ನು ನೀಡಿ ಅಭಿನಂದಿಸಿದ್ದಾರೆ. ಅವರಲ್ಲಿ ಮುಖದಲ್ಲಿಯೂ ಕೂಡ ನಮಗೆ ಸಂಭ್ರಮ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ನಮನಗಳೊಂದಿಗೆ ಅಭಿನಂದನೆಗಳು, ಅಭಿವಾದನಗಳು. ಸನ್ಮಾನ್ಯ ಅತಿಥಿಗಳಾಗಿರುವಂತಹ ಖ್ಯಾತ ಜ್ಯೋತಿಷಿಗಳೂ ಆಗಿದ್ದು ಮೂಕಾಂಬಿಕೆಯ ಪರಮ ಭಕ್ತರಾದಂತಹ ಶ್ರೀಯುತ ನಾಗೇಂದ್ರ ಭಾರದ್ವಾಜ್ ಅವರು ನಮ್ಮ ಈ ಸಭೆಯಲ್ಲಿ ನಮ್ಮನ್ನು ಕುರಿತು ನುಡಿಗಳನ್ನು ಆಡಿ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಮಾತಾಡ್ಲಿಕ್ಕೆ ಎಷ್ಟೊತ್ತು? ನಿಮಗೆ 5 ನಿಮಿಷ ಉಂಟು. 5 ನಿಮಿಷ ಸರಿ. ಬ್ರಾಹ್ಮಣರ ಸಂಘ ಕಾಟಿಬಳ್ಳ ಕೃಷ್ಣಾಪುರ ವಿಪ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರಾದಂತಹ ವಿಶ್ವೇಶ್ವರ ಬದವಿದೇವರೇ, ಹಾಗೆ ಸಂಘದ ಅಧ್ಯಕ್ಷರಾದಂತಹ ರವೀಣ್ಣನವರೇ, ಹಾಗೆ ನಮ್ಮವರಾದಂತಹ ಗೋಪಾಲಮಯ್ಯರೇ, ಹಾಗೆ ವೇದಿಕೆಯ ಎದುರು ಭಾಗದಲ್ಲಿರುವಂತಹ ಎಲ್ಲ ನನ್ನ ಕುಲ ಬಾಂಧವರೇ, ಹಾಗೆ ಈ ಒಂದು ಸಭೆಗೆ ಬಂದು ಅತ್ಯಂತ ಸಂತೋಷವಾದಂತಹ ಕ್ಷಣವನ್ನು ನಾನು ಸಹ ಅನುಭವಿಸಿದೆ. ಯಾಕಂತ ಹೇಳಿದ್ರೆ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಬ್ರಾಹ್ಮಣರು ಸಂಘಟಿತರಾಗಬೇಕು ಅಂತ ನಾವೆಲ್ಲ ಎಲ್ಲ ಕಡೆಯಲ್ಲೂ ಯೋಚನೆ ಮಾಡ್ತೇವೆ. ಆದರೆ ಅದಕ್ಕೆ ಅವಕಾಶಗಳು ಕಮ್ಮಿ ಇದೆ. ಯಾಕಂದ್ರೆ ನಮ್ಮ ಸಮುದಾಯದ ಬಲವೂ ಕಮ್ಮಿ ಇದೆ. ಹಾಗಿರುವಾಗ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಸಂಘಟನೆಯವರು. ಅದಕ್ಕೆ ನನ್ನ
ಹೃದಯಾಂತರಾಳದಿಂದ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಸಾಧಕರ ಸನ್ಮಾನ ಅತ್ಯಂತ ಒಂದು ವಿಭಿನ್ನವೂ ಹಾಗೆ ಅರ್ಥಪೂರ್ಣವಾದಂತಹ ಒಂದು ಸನ್ಮಾನ ಅಂತ ನಾನು ಕಂಡುಕೊಂಡಿದ್ದೇನೆ. ಯಾಕಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ಜಾಗತಿಕ ಸ್ಪರ್ಧೆಯಲ್ಲಿ ಪ್ರತಿಭಾ ಬಹುಮಾನ ವಿಜೇತರಾದಂತಹ ವಿನಯ್ ಕುಮಾರ್ ಅವರೇ, ಹಾಗೆ ರಾಷ್ಟ್ರ ಮಟ್ಟದ ಪ್ರತಿಭೆಯಾದಂತಹ ಒಡಿಸ್ಸಿ ನೃತ್ಯದಲ್ಲಿ ಪ್ರತಿಭೆಯಾದಂತಹ ಶ್ರೀಮತಿ ಇಂದಿರಾರವರೇ, ಹಾಗೆ ಒಂದು PhD ಪಡ್ಕೊಂಡಂತಹ NITK ಅಂತ ಪ್ರತಿಷ್ಠಿತ ಒಂದು ಸಂಸ್ಥೆಯ PhD ಪಡ್ಕೊಂಡಂತಹ ಡಾಕ್ಟರ್ ನವೀನ್ ಚಂದ್ರ ಅವರಿಗೆ ಸನ್ಮಾನ ನೀಡಿದ್ದಂತೂ ಅತ್ಯಂತ ಒಂದು ಅರ್ಥಪೂರ್ಣವಾಗಿತ್ತು. ಯಾಕಂತ ಹೇಳಿದರೆ, ಹಾಗೆ ಅವರ ಸಾಧನೆಯನ್ನು ಅವರಲ್ಲಿ ತಿಳಿಸಿದ್ದೀರಿ. ಅವರು ಮಾತಾಡ್ತಾ ಸನ್ಮಾನ ತಗೊಂಡಂತ ನವೀನ್ ಚಂದ್ರ ಅವರು ಬ್ರಾಹ್ಮಣರ ಬಗ್ಗೆ ಸ್ವಲ್ಪ ಹೇಳಿದರು. ಅದನ್ನು ಚೂರು ಮುಂದುವರಿಸುವಂತಿದ್ದೇನೆ. ಯಾಕಂತ ಹೇಳಿದ್ರೆ, ಪ್ರತಿಯೊಬ್ಬ ಬ್ರಾಹ್ಮಣನಾದವನು ಎಲ್ಲ ಕಡೆ ವೇದಿಕೆಯಲ್ಲಿ ನಾವು ಹೇಳುವಂಥದ್ದು ಸಂಸ್ಕಾರ 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 ಅಂತ ಹೇಳುವಂಥದ್ದನ್ನು ಎಲ್ಲ ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ. ಈ ಸಂಸ್ಕಾರ ಹೇಳುವಂಥದ್ದು ಪ್ರತಿಯೊಂದು ಬ್ರಾಹ್ಮಣರ ಮೇಲೆ ಇರುವಂಥದ್ದು. ಯಾಕೆ ನಮಗೆ ಪೂರ್ವಿಕವಾಗಿ ಬಂದಂತಹ ಒಂದು ಆಚರಣೆ. ಆದರೆ ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಯವರಿಗೆ ಎಷ್ಟು ಕೊಡ್ತಾ ಇದ್ದೇವೆ ಹೇಳುವಂಥದ್ದು ಇವತ್ತಿನ ದಿನದಲ್ಲಿ ಇರುವಂತಹ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ನಾವು ದೇವಸ್ಥಾನ ಬ್ರಹ್ಮಕಲಶಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಊಟಕ್ಕೆ ಹೋಗ್ತೇವೆ, ಬ್ರಾಹ್ಮಣರ ಪಂಕ್ತಿ ಬೇಕು ಅಂತ ಹೇಳ್ತೇವೆ. ಆದರೆ ನಾವು ದೇವಸ್ಥಾನಕ್ಕೆ ಬ್ರಾಹ್ಮಣರಾಗಿ ಹೋಗ್ತೇವಾ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ. ನಾವು ನಿತ್ಯಾನುಷ್ಠಾನ ಏನು ಮಾಡ್ತೇವೆ ಅಂತ ಹೇಳುವುದು ಒಂದು ಪ್ರಶ್ನೆ. ಮಕ್ಕಳಿಗೆ 108 ಉಪನಯನವನ್ನು ಗೌಜಿಯಾಗಿ ಮಾಡ್ತೇವೆ. 108 ಗಾಯತ್ರಿ ಮಾಡು ಅಂತ ಹೇಳೋ ಬದಲಿಗೆ ಶಾಲೆ ಓದ್ತಾಯಿದ್ದು 12 ಗಾಯತ್ರಿ ಮಾಡು ಅಂತ ನಾವೇ ಹೇಳ್ತೇವೆ. ಅದು ಎಲ್ಲಿಗೆ ನಾವು ನಿಲ್ಲಿಸ್ತೇವೋ ಅವತ್ತು ಸರಿ ಆಗ್ತಿಲ್ಲ. ಶಾಲೆಗೆ ಹೊತ್ತಾದ್ರೂ ತೊಂದರೆ ಇಲ್ಲ, ನೀನು ನಾಳಿಂದ ಬೇಗ ಹೇಳಬೇಕು, ನೀನು 108 ಗಾಯತ್ರಿ ಮಾಡಿ ಹೋಗ್ಬೇಕು ಅಂತ ನಾವು ಹೇಳ್ಬೇಕು. ಸಾಯಂಕಾಲ ಹೋಮ್ವರ್ಕ್ ಮಾಡೋದು ತೊಂದರೆ ಇಲ್ಲ, ನೀನು 108 ಗಾಯತ್ರಿ ಮಾಡಬೇಕು ಅಂತ ನಾವು ಹೇಳಬೇಕು. ಯಾವಾಗ ನಾವು ಅದನ್ನು ರೂಢಿಸ್ಕೊಳ್ತೇವೋ, ಯಾವಾಗ ನಾವು ನಮ್ಮನ್ನು ಇದಕ್ಕೆ ನಾವು ಅಳವಡಿಸ್ಕೊಳ್ತೇವೋ, ಆಗ ಆ ಹುಡುಗನಿಗೆ ಯಾವಾಗ ಆ ಗಾಯತ್ರಿಯ ಬಗ್ಗೆ, ಯಾಕಂತ ಹೇಳಿದ್ರೆ ಬ್ರಾಹ್ಮಣರ ಎಲ್ಲರಿಗೂ ಸಹ ನನ್ನ ಅಪ್ಪ ಕೊಟ್ಟದ್ದು ಅದೇ ಗಾಯತ್ರಿ ಮಂತ್ರ, ನಿಮ್ಮ ತಂದೆಯವರೆಲ್ಲರೂ ಕೊಟ್ಟದ್ದು ಅದೇ ಗಾಯತ್ರಿ ಮಂತ್ರ, ಉತ್ತರ ಭಾರತದಲ್ಲಿರುವಂತಹ ಬ್ರಾಹ್ಮಣರು ಕೊಟ್ಟದ್ದು ಅದೇ ಗಾಯತ್ರಿ ಮಂತ್ರ, ದಕ್ಷಿಣ ಭಾರತದ ಅಯ್ಯಂಗಾರ ಆಗಲಿ ಅಯ್ಯರ್ ಆಗಲಿ ಕೇರಳದ ನಂಬೂದ್ರಿಗಳಾಗಲಿ ಎಲ್ಲರಿಗೂ ಕೊಟ್ಟದ್ದು ಅದೇ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಉಪಾಸನೆಯಿಂದಾಗಿ ಇವತ್ತು ನಾವು ಬ್ರಾಹ್ಮಣರಾಗಲಿಕ್ಕೆ ಒಂದು ಯೋಗ್ಯತೆಯನ್ನು ಪಡ್ಕೊಂಡಿದ್ದೀವಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ವೇದಿಕೆಯಲ್ಲಿ ಹೇಳಿ ಸುಲಭ, ಬ್ರಹ್ಮಜ್ಞಾನ ಪಡ್ಕೊಂಡವ ಬ್ರಾಹ್ಮಣ ಅಂತ ಸುಲಭ. ಆದ್ರೆ ಬ್ರಹ್ಮಜ್ಞಾನ ಪಡ್ಕೊಂಡವರು ಎಷ್ಟು ಜನ ಇದ್ದಾರೆ ಅಂತ ಹೇಳುವಂಥದ್ದು. ನಮ್ಮ ಗೋತ್ರಜರು ಸಪ್ತಋಷಿಗಳು ಇವರು ಬ್ರಹ್ಮಜ್ಞಾನಿಗಳು. ಆದರೆ ಅವರ ಒಂದು ನಮ್ಮ DNA ಯಲ್ಲಿ ಒಂದು DNA ಓದಿರೋ ಕಾರಣ ನಾವೆಲ್ಲ ಬ್ರಾಹ್ಮಣರಾಗುವ ಹುಟ್ಟುವಂತ ಯೋಗ ಮತ್ತು ಭಾಗ್ಯ ನಮ್ಮ ಪಾಲಿಗೆ ಬಂದದ್ದು. ವಿಶ್ವಾಮಿತ್ರ ಋಷಿ, ವಶಿಷ್ಠ ಋಷಿ, ಭಾರದ್ವಾಜ ಋಷಿ, ಗೌತಮ ಋಷಿ, ಜಮದಗ್ನಿ, ಹೀಗೆ ಆ ಋಷಿಗಳ ಒಂದು ಪರಂಪರೆಯಲ್ಲಿ ಬಂದ ಕಾರಣ ನಾವು ಇದನ್ನು ಇವತ್ತು ಬ್ರಾಹ್ಮಣರಾಗಿದ್ದೇವೆ ಅಂತ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮಜ್ಞಾನವನ್ನು ಪಡೆಯುವುದು ಸಣ್ಣ ಕೆಲಸ ಅಲ್ಲ. ಹಾಗೆ ವರ್ಣಾಶ್ರಮದ ಬಗ್ಗೆ ಶ್ರೀಯುತರು ಹೇಳಿದರು. ವರ್ಣಾಶ್ರಮದಲ್ಲಿ ಗುಣವನ್ನು ನೋಡಿಕೊಂಡು ಪಡ್ಕೊಳ್ಬೇಕು ಅಂತ ಖಂಡಿತವಾಗಿ ಸತ್ಯದ ವಿಚಾರ. ಯೋಧನಾದಂಥ ಬ್ರಾಹ್ಮಣ ಕ್ಷಾತ್ರ ಧರ್ಮವನ್ನು ಪಡ್ಕೊಂಡಿದ್ದಾರೆ ಅಂತ. ಬ್ರಹ್ಮಜ್ಞಾನ ಕ್ಷಾತ್ರಜ್ಞಾನವನ್ನು ಕೊಟ್ಟದ್ದು ಬ್ರಾಹ್ಮಣರು. ಪರಶುರಾಮ ಅದಕ್ಕೆ ಒಳ್ಳೆಯದಾದಂಥ ಉದಾಹರಣೆ, ದ್ರೋಣಾಚಾರ್ಯ ಉದಾಹರಣೆ. ಹಾಗೆ ಈ ಬ್ರಾಹ್ಮಣ ಆಚಾರ್ಯದಿಂದವೇ ಈ ಎಲ್ಲ ವಿದ್ಯೆಗಳು ಹುಟ್ಟಿಕೊಂಡದ್ದು ಅಂತ ಹೇಳ್ಬೋದು. ವಿದ್ಯೆಯನ್ನು ಕಲಿಸಿಕೊಟ್ಟದ್ದೇ ಬ್ರಾಹ್ಮಣ. ಹಾಗಿರುವಾಗ ನಾವು ಇವತ್ತೇನಾಗಿದೆ ಅಂತ ಕೇಳಿದ್ರೆ ಆ ಅವಿದ್ಯೆಯನ್ನು ಜಾಸ್ತಿ ಅವಲಂಬನೆ ಮಾಡ್ತಾ ಇದ್ದೇವೆ. ದೇವರು ಹೇಳಿದ್ರೆ ವಿದ್ಯಾ ಅವಿದ್ಯೆ ಸ್ವರೂಪಿಣಿ ಅಂತ ನಾವು ಲಲಿತಾಶಾಸ್ತ್ರದಲ್ಲಿ ದಿನ ಪಠನೆ ಮಾಡ್ತೇವೆ. ಹಾಗಾದ್ರೆ ಯಾವುದು ಅವಿದ್ಯೆ, ಯಾವುದು ವಿದ್ಯೆ? ಪರಜ್ಞಾನವನ್ನು ಪಡೆಯುವಂಥದ್ದು ಅವಿದ್ಯೆಯ ಅದು ವಿದ್ಯೆ. ಈ ದುಡ್ಡು ಮಾಡಲಿಕ್ಕೆ, ಜೀವನ ನಿರ್ವಹಣೆಗೆ BSc, BCom, BA, ಪೌರೋಹಿತ್ಯ ಇತ್ಯಾದಿ ಎಲ್ಲವೂ ಬಂತದ್ರಲ್ಲಿ. ಜೀವನದಲ್ಲಿ ದುಡ್ಡು ಮಾಡಲಿಕ್ಕೆ ಕಲಿಯುವಂಥ ವಿದ್ಯೆಗೆ ಅದು ಅವಿದ್ಯಾ. ಅದೇ ದುಡ್ಡಿಗೋಸ್ಕರ ಅಲ್ಟಿಮೇಟ್ ಏನು MBBS ಆಯ್ತು, MD ಆಯ್ತು, ಮತ್ತೆ ಮಾಡೋದು ಎಂಥದ್ದು? ಕ್ಲಿನಿಕ್, ಹಾಸ್ಪಿಟಲಲ್ಲಿ ಜನಸೇವೆ ಫ್ರೀಯಲ್ಲಿ ಮಾಡ್ತಾರೆ. ಯಾವುದೂ ಸೇವೆ ಇಲ್ಲ. ಟೀಚಿಂಗ್
ನೀವು ಹೇಳಿದ್ರೆ ಆಗ ಎಲ್ಲದಕ್ಕೂ ಶುಲ್ಕವನ್ನು ಪಡೆದೇ ಪಡಿತಾರೆ. ಹಾಗಿರುವಾಗ ಸೇವೆಗೂ ಒಂದು ಶುಲ್ಕ ಇದೆ. ಪೂರ್ಣವಾದಂಥ ಸೇವೆ, ಫ್ರೀ ಸೇವೆ ಯಾವುದೂ ಇಲ್ಲ. ಹಾಗಿರುವಾಗ ಆ ದುಡ್ಡು ಮಾಡಲಿಕ್ಕೆ ಮಾಡುವಂಥದ್ದು ಅವಿದ್ಯಾ. ಆತ್ಮಸಾಕ್ಷಾರವನ್ನು ಪಡೆಕೊಳ್ಳಿಕ್ಕೆ ಮಾಡುವಂಥದ್ದು ವಿದ್ಯೆ. ಹಾಗೆ ದೇವರು ವಿದ್ಯೆಯನ್ನು ಕೊಟ್ಟಿದ್ದಾನೆ, ಅವಿದ್ಯೆಯನ್ನು ಕೊಟ್ಟಿದ್ದಾನೆ. ನಾವು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು, ಅವಿದ್ಯೆಯನ್ನು ಕಲಿಸಬೇಕು. ಓದಿ ಒಳ್ಳೆ ಕೆಲಸವನ್ನು ಪಡ್ಕೊಂಡು ಸಂಪಾದನೆ ಮಾಡಿ ಜೀವನ ಮಾಡಲಿಕ್ಕೂ ಕಲಿಸಿಕೊಡ್ಬೇಕು. ಅದರೊಟ್ಟಿಗೆ ಆ ನಿತ್ಯಾನುಷ್ಠಾನ ಆಗುವಂಥ ಅನುಷ್ಠಾನವನ್ನು ಕಲಿಸಿಕೊಡ್ಬೇಕು. ಈ ಎರಡನ್ನು ಕಲಿಸಿಕೊಟ್ಟಾಗ ಮಾತ್ರ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ, ಆ ಸಂಸ್ಕಾರವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮಾಡಬೇಕಾದ್ರೂ ನಾವೇ ಅಂತ ಹೇಳ್ತೇನೆ. ಎರಡನೇವರು ಅಮ್ಮ ಇಂದಿರಮ್ಮ, ಬೆನ್ನ ಹಿಂದೆ ತಾಯಿ ಇದ್ದಾಳೆ ಅವರದ್ದು. ಅವರು ಬ್ರಾಹ್ಮಣರಿಗೆ ಸರ್ಕಾರಿ ನೌಕರಿಯ ಅಗತ್ಯದ ಬಗ್ಗೆ ಎಲ್ಲ ಕೆಲವು ಹೇಳಿದರು. ಆದರೆ ನನ್ನ ಆ ಅಭಿಪ್ರಾಯವನ್ನು ನಾನು ಸಮರ್ಥಿಸ್ತೇನೆ. ಅದಲ್ಲದೆ ಬ್ರಾಹ್ಮಣರಲ್ಲಿ ಒಂದು ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಸ್ವಂತ ಉದ್ಯೋಗ ಮಾಡಿದ ಕೂಡ ರಿಸ್ಕ್ ಫ್ಯಾಕ್ಟರ್ ಬೇಡ ನಮಗೆ. ಅಂತಿಮವಾಗಿ ನಾನು ಕೇಳೋದು, ಅವ ಬ್ಯಾಂಕ್ ಉದ್ಯೋಗಿ ಆಗಲಿ ಅಥವಾ ಯಾವುದೇ ಒಂದು ಉದ್ಯೋಗಿ ಆಗಲಿ, ಅಂತಿಮವಾಗಿ ಏನು ಒಂದು 27-28 ಕೆಲಸ ಸಿಗ್ತದೆ, ಕೆಲಸ ಸಿಕ್ಕಿದಂತ ಸಂಬಳ ಸಿಗ್ತದೆ, ಸಂಬಳ ಸಿಕ್ಕಿದಂತ ಒಂದು 10 ಸೆಂಟ್ ಜಾಗ ತೆಗಿತಾನೆ, ಒಂದು ಮನೆ ಕಟ್ತಾನೆ 2 ಮಾಳಿಗೆದು, ಅದರ 1-2 ಬಾಡಿಗೆ ಮಾಡ್ತಾನೆ, ಇಡೀ ಜೀವನ EMI ಕಟ್ತಾನೆ, ರಿಟೈರ್ಡ್ ಆಗಿ ಮಕ್ಕಳಿಗೆ ಓದಿಸ್ತಾನೆ, ರಿಟೈರ್ಡ್ ಆಗಿ ಬರ್ತಾನೆ, ಮುಗೀತು ಅಷ್ಟೇ. ಯಾಕೆ ಸ್ವ ಉದ್ಯೋಗ ಮಾಡಬಾರ್ದು? ಯಾಕೆ ನಾವು ಸ್ವಾವಲಂಬಿಯಾಗಿ ಬದುಕಬಾರ್ದು? ಯಾಕೆ ನಾವು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ 4 ಜನಕ್ಕೆ ನಾವು ಕೆಲಸ ಕೊಡಬಾರ್ದು ಅಂತ ಹೇಳುವ ಚಿಂತನೆ ನಮ್ಮಲ್ಲೇ ತುಂಬಾ ಕಮ್ಮಿ. ನಮ್ಮ ಎದುರಲ್ಲಿ ಇದ್ದಾರೆ, ಈಗ ರಾವ್ ಅಣ್ಣ ತಮ್ಮಂದಿದ್ದಾರೆ, ಸ್ವಂತ ಉದ್ಯೋಗ ಮಾಡುವವರು. ಇವತ್ತು ಏನು ಕಮ್ಮಿ ಆಗಿದೆ? ನಮ್ಮಿಂದಲೂ ಚೆನ್ನಾಗಿ ಬದುಕ್ತಾ ಇದ್ದಾರೆ, ನಮ್ಮಿಂದ ಒಳ್ಳೆಯದಲ್ಲಿದ್ದಾರೆ, ಯಾವ ಸಂಬಳ ಪಡ್ಕೊಳ್ಳೋದ್ರಿಂದನೂ ಸುಖದಲ್ಲಿದ್ದಾರೆ. ಆದರೆ ನಾವು ನಮ್ಮ ಸಮಾಜ ಖಾಲಿ ಉದ್ಯೋಗ ನಿಮಿತ್ತ ಮಾತ್ರ ಅಂತ ಹೋಗಬಾರ್ದು. ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಪ್ರೇರಣೆಯನ್ನು ಕೊಡಬೇಕು ಅಂತ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಫಸ್ಟ್ ಹೇಳಿದೆ ಅದು ರಿಸ್ಕ್. ಸಾಲ ಪುರ ನೀವು ಬ್ಯಾಂಕ್ ಸಾಲ ಅಂತ ತೆಗಿಬೇಡ, ಏನ್ ಬೇಕಾದ್ರೆ ಮಾಡು. ಬ್ಯಾಂಕ್ ಸಾಲ ನಾವು ನಮ್ಮ ಮಕ್ಕಳನ್ನ ನಂಬದಿದ್ರೆ ಮತ್ತೆ ಯಾರು ನಂಬೋದು? ಮತ್ತೆ ರಿಸ್ಕ್ ತಗೊಳ್ಳೋದಿದ್ರೆ ಮೇಲೆ ಬರೋದು ಹೇಗೆ? ಯಾವ ಉದ್ಯೋಗದಲ್ಲಿ ರಿಸ್ಕ್ ಇಲ್ಲ? ನೀವು ಉದ್ಯೋಗ ಮಾಡ್ತಿದ್ದಂತ ಕಂಪನಿ ಮುಚ್ಚೋಗೋ ರಿಸ್ಕ್ ಇಲ್ವಾ? ಎಲ್ಲದರಲ್ಲೂ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ. ಆದ್ರೆ ಇವತ್ತು ವೇದಿಕೆಯಲ್ಲಿರುವಂತ ವಿಶ್ವೇಶ್ವರಣ್ಣ ಸ್ವಂತ ಉದ್ಯಮ ನಡೆಸ್ತಿರುವಂತವರು ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರನ್ನು ಮಾದರಿಯಾಗಿ ತಗೊಳ್ಬೇಕಲ್ಲ ಸಮಾಜ. ನಮ್ಮಲ್ಲಿ ಅದನ್ನು ತುಂಬಾ ಕಮ್ಮಿ. ನಾವು ಸ್ವಂತ ಉದ್ಯೋಗ ಮಾಡುವವರಿಗೆ ಹೆಣ್ಣೆ ಕೊಡುದಿಲ್ಲ, ಅಲ್ಲಿವರೆಗೆ ಪರಿಸ್ಥಿತಿ. ಅದಕ್ಕೋಸ್ಕರ ಒಂದು ಜಾಬ್, ಹುಡುಗನಿಗೆ ಕೆಲಸ ಬೇಕು, ಕೆಲಸ ಇದ್ರೆ ಅವನಿಗೆ ಹುಡುಗಿನ ಕೊಡ್ಬೋದು ಹೇಳುವಂತ ಒಂದು ಗಟ್ ಫೀಲಿಂಗ್ ಅಂತ ಏನು ಕರಿತೇವೆ ಅಂತ ಮನಸ್ಥಿತಿ ನಮ್ಮದಾಗಿದೆ. ಸುರುವಿಗೆ ನಾವು ಅದರಿಂದ ಹೊರಗೆ ಬರಬೇಕು. ಇವತ್ತಿನ ದಿನದಲ್ಲಿ ನಾನು ಕೆಲವು ಪ್ರಶ್ನೆಗೆಲ್ಲ ಪುತ್ತೂರು, ವಿಟ್ಲ ಈ ಸೀಮೆಗಳಿಗೆ ಹೋಗುವಾಗ ನಾನು ನೋಡ್ತೇನೆ ಕೆಲವು ಕಡೆ ಮನೆಯಲ್ಲಿ ಎಲ್ಲ ಮನೆಗಳಲ್ಲಿಯೂ 60-70 ವರ್ಷದ ಪ್ರಾಯದವರು ಮಾತ್ರ ಇರೋದು. ಮಕ್ಕಳೆಲ್ಲ ಬೆಂಗಳೂರು, ಮಕ್ಕಳೆಲ್ಲ ಬಾಂಬೆ, ಮಕ್ಕಳೆಲ್ಲ ಬೇರೆ ಕಡೆ. ಅಂದ್ರೆ ಉದ್ಯೋಗಕ್ಕೋಸ್ಕರ ಎಲ್ಲೋ ಬೆರಳೆಣಿಕೆ ಜನಗಳು ಭಾಗ್ಯವಂತರು ಅಂತ ಕರಿಬಹುದು. ನಮ್ಮ ವಿನಯ್ ಕುಮಾರ್ ಅಥವಾ ನಮ್ಮ ಇವರಾಗೆ ಊರಲ್ಲೇ ಕೆಲಸ ಸಿಕ್ಕಿ ಊರಲ್ಲೇ ಉಳ್ಕೊಳ್ಳುವಂತ ಒಂದು ಯೋಗ ಸಿಕ್ಕಿದವರು. ಬಾಕಿದವರೆಲ್ಲ ಇಲ್ಲಿಂದ ಎಲ್ಲ ಸಿಟಿಗಳಿಗೆ ಪಲಾಯನ ಮಾಡಬೇಕು, ಯಾಕಂದ್ರೆ ಇಲ್ಲಿ ಅವಕಾಶ ಇಲ್ಲ ಹೇಳುವಂತ ಒಂದು ವಿಷಯ. ಅವಕಾಶಗಳು ಹೇರಳವಾಗಿ ನಮ್ಮಲ್ಲಿದೆ, ಆದ್ರೆ ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗೆ ನಾನು ಇದಕ್ಕೆ ಹೋಗುವಾಗ, ಇಲ್ಲಿ ನಾನು ಆಗಲೇ ಹೇಳಿದೆ ಪುತ್ತೂರು ಬಿಟ್ಲಗಳಲ್ಲಿ ಹೋಗುವಾಗ ಎಲ್ಲಿ ಒಂದು ಅವಸ್ಥೆ ಆಗಿದೆ ಕೇಳಿದ್ರೆ, ಶಾರದಕ್ಕೆ ಸಮೇತ ಇವತ್ತು ಕ್ಯಾಟರಿಂಗ್ ನ ವ್ಯವಸ್ಥೆ ಹಳ್ಳಿಯಲ್ಲಿ ಆಗ್ತಾ ಉಂಟು. ಪೇಟೆಯಲ್ಲಿ ಬಿಡಿ, ಪೇಟೆಯಲ್ಲಿ ಅದೆಲ್ಲ ಬಂದಾಗಿದೆ. ಮನೆಗೆ ನೆಂಟರು ಬಂದ್ರೆ ಕ್ಯಾಟರಿಂಗ್ ವ್ಯವಸ್ಥೆ ಹಳ್ಳಿಯಲ್ಲಿ ಆಗ್ತಾ ಉಂಟು. ಹಾಗಾದ್ರೆ ಮುಂದಿನ ದಿನದಲ್ಲಿ ಈ ಪಾಕತಜ್ಞರಿಗೆ ಅಂದ್ರೆ ಅಡಿಗೆಯವರಿಗೆ ಎಷ್ಟು ಡಿಮಾಂಡ್ ಇರಬಹುದು? ಈಗ ಅವ್ರಿಗೆ ಹೆಣ್ಣಿಲ್ಲ, ಪುನಃ ನಾಳೆ ಇನ್ನು ನಮ್ಮ ಮನೆಗಳಲ್ಲಿ ನಾವು ಒಳ್ಳೆ ಒಂದು ಶ್ರಾದ್ದವ ಅಥವಾ ಒಳ್ಳೆ ಮಡಿ ಅಂತ ನಾವೇನು ಕರಿತೇವೆ, ನಾವೊಂದು ಇಟ್ಕೊಂಡಿದ್ದೇವೆ ಅಂತ ಕರ್ಮಾಂಗಗಳನ್ನು ಮಾಡಲಿಕ್ಕೆ ನಾವು ಸಹ ಕ್ಯಾಟರಿಂಗ್ ಮಾಡುವಂತ ಪರಿಸ್ಥಿತಿಗಳು ಬರ್ತದೆ ಮುಂದಿನ ದಿನದಲ್ಲಿ. ಇದರ ಬಗ್ಗೆ ನಮ್ಮ ಸಮಾಜ ಸರಿಯಾಗಿ ಯೋಚನೆ ಮಾಡಬೇಕು ಅಂತ ನನ್ನ ವಿನಂತಿ. ಯಾಕಂತ ಹೇಳಿದ್ರೆ ಈ ತರ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋದ್ರೆ, ಸಮತೋಲನವನ್ನು ಕಾಯ್ದುಕೊಳ್ಳದಿದ್ರೆ, ಹಾಗೆ
ಈಗ ಪಾಕಶಾಸ್ತ್ರಜ್ಞರು ಮದುವೆ ಆದವರು ಸುಖದಲ್ಲಿದ್ದಾರೆ, ಏನೂ ಕೊರತೆ ಆಗಲಿಲ್ಲ ಜೀವನದಲ್ಲಿ, ಅವ್ರಿಗೆ ಏನು ಕೊರತೆ ಇಲ್ಲ ದೇವರದೇ ಅಂತ. ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಕೇಳ್ತೇವೆ ನಮ್ಗೊಂದು ಪಂಕ್ತಿ ಬೇರೆ ಬೇಕು ನಮಗೆ, ಆದ್ರೆ ದೇವಸ್ಥಾನಕ್ಕೆ ಹೋಗಿ ನಾವು ಪ್ಯಾಂಟ್ ಹಾಕಿ ಹೋಗ್ತೇವೆ. ಆಗ ನಿಮಗೆ ಅಲ್ಲಿ ಬ್ರಾಹ್ಮಣರಿಗೆ ಪ್ರತ್ಯೇಕ ಪಂಕ್ತಿ ಹೇಗೆ ಕೇಳೋದು? ನಾವು ನಮ್ಮನ್ನು ಸಮಾಜ ನೋಡ್ತದೆ ಅಂತ ಹೇಳೋದು ಅರಿವು ನಮಗೆ ಬೇಕು. ಯಾಕಂತ ಹೇಳಿದ್ರೆ ಈ ಸಮಾಜವನ್ನು ಮುನ್ನಡೆಸಿದಂತಹ ವ್ಯಕ್ತಿಗಳೇ ಈ ಬ್ರಾಹ್ಮಣ ಸಮಾಜ, ಸಮಾಜವನ್ನು ರೂಪಿಸಿದ್ದೇ ಬ್ರಾಹ್ಮಣ ಸಮಾಜ. ನಾವು ಯಾವಾಗ ದಾರಿ ತಪ್ತೇವೋ ಆಗ ಸಮಾಜ ಖಂಡಿತವಾಗಿ ದಾರಿ ತಪ್ತದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅದ ಕಾರಣ ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಮುಂದೆ ಕೊಂಡೋಗುವಂತ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲಿದೆ. ಹಾಗಿರುವಾಗ ಸ್ವಂತ ಉದ್ಯೋಗ ಮಾಡುವಂತಹ ವ್ಯವಸ್ಥೆಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋಣ. ಎಡವಬಹುದು, ನಡೆಯುವ ಮಕ್ಕಳು ಎಡವು ಸಹಜ. ಹುಡುಗ ಎಡವಬಹುದು, ಫಸ್ಟ್ ನಷ್ಟ ಮಾಡಿಕೊಂಡಾನು, ಸಮಸ್ಯೆ ಇಲ್ಲ, ಎರಡನೇ ಚಾನ್ಸ್ ಕೊಡಿ, ಸಕ್ಸಸ್ ಆಗೇ ಆಗ್ತದೆ. ಆಗುವುದಿಲ್ಲ ಯಾಕೆ? ಖಂಡಿತವಾಗಿ ಆಗ್ತದೆ. ಹಾಗೆ ಬರೀ ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೆ ಬಹಳ ಒಳ್ಳೆಯದು. ಎಲ್ಲರೂ IPS IAS ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಥವಾ ಪ್ರತಿಭೆ ಅಥವಾ ವಿದ್ಯೆಯಲ್ಲೇ ಹೋಗುವಷ್ಟು ಪ್ರತಿಭೆ ಇರ್ಲಿಕ್ಕಿಲ್ಲ. ಆದ್ರೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಒಂದು ದೇವರು ಅದು ಅವನದ್ದೇ ಆದಂತಹ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ. ಆ ಪ್ರತಿಭೆಯನ್ನು ನಮ್ಮ ಮಕ್ಕಳಿಗೆ ಗುರುತಿಸಿ ಮುಂದಿನ ದಿನದಲ್ಲಿ ಈ ಉದ್ಯೋಗ ನಿಮಿತ್ತವಾದಂತಹ ಅಥವಾ ಸ್ವ ಉದ್ಯೋಗ ಮಾಡಲಿಕ್ಕೆ ಒಂದು ಪ್ರೇರಣಾ ಶಕ್ತಿಯಾಗಿ ಮೂಡಿಬರಲಿ ಅಂತ ಹೇಳ್ತಾನೆ. ಹಾಗೆ ಮೂರನೇದಾಗಿ ನಮ್ಮ ಡಾಕ್ಟರ್ ನವೀನ್ ಚಂದ್ರ ಅವರು ಬಹಳ ಉತ್ತಮವಾಗಿ ಅವರ ಗುರುಗಳನ್ನು ಮನೆಯವರನ್ನೆಲ್ಲ ಸ್ಮರಿಸಿಕೊಂಡ್ರು. ಹಾಗೆ ನಮ್ಮ ಸಾಧನೆಯನ್ನು ಮಾಡುವಾಗ ನಮಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಂತವ್ರನ್ನ ಸ್ಮರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆದರೆ ಒಂದು ಮರಿಬಾರದು, ದೇವರು ಎಲ್ಲಿದ್ದಾನೆ ಅಂತ ಕೇಳುವಾಗ ಒಂದು ಮಗು ಹುಟ್ಟುತ್ತದಂತೆ. ಆ ಮಗು ಹುಟ್ಟಿ ಕಣ್ಣು ಬಿಡುವಾಗ ಸುರುವಿಗೆ ನೋಡುವುದು ಯಾರನ್ನು ಕೇಳಿದ್ರೆ ತಾಯಿಯನ್ನು. ಮಾತೃದೇವೋಭವ, ತಾಯಿಯನ್ನು ಮಗು ನೋಡ್ತದೆ. ತಾಯಿ ಯಾರು? ನನ್ನ ದೇವರು. ಸ್ವಲ್ಪ ಸಮಯ, ಒಂದು 2 ತಿಂಗಳು ಗುರುತಿಡಿಯೋಷ್ಟು ಆಗ ಕೂಡಲೇ ತಂದೆಯನ್ನು ತಾಯಿ ತೋರಿಸ್ತಾರೆ, ಇವನು ನಿನ್ನ ಅಪ್ಪ, ಇವನನ್ನು ನೋಡು, ಇವರ ಮುಖ ನೋಡು, ಇವ್ರು ನಿನ್ನ ಅಪ್ಪ. ಆಗ ಮಗು ಹೇಳ್ತದೆ ಪಿತೃದೇವೋಭವ, ನಾನು ಒಬ್ಬನೇ ತಾಯಿ ಒಬ್ಬಳೇ ದೇವರಲ್ಲ, ತಂದೆಯೂ ದೇವರೇ ಅಂತ ತಾಯಿ ಹೇಳಿಕೊಡ್ತಾಳೆ. ಮಗು ಸ್ವಲ್ಪ ದೊಡ್ಡದಾಗ್ತದೆ. ದೊಡ್ಡದಾದ ನಂತರ ತಾಯಿ ತಂದೆಯವರು ಶಾಲೆ ಕರ್ಕೊಂಡೋಗಿ ಟೀಚರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ, ಇವ್ರು ನಿನ್ನ ಆಚಾರ್ಯರು ಅಂದ್ರೆ ಗುರುಗಳು, ಇವರು ದೇವರು. ಆಚಾರ್ಯ ದೇವೋಭವ ಆಯ್ತು ಅಲ್ಲಿಗೆ. ಹಾಗೆ ಮಗು ದೊಡ್ಡದಾದ ನಂತರ ಕಾನ್ವೊಕೇಶನ್ ಆಗ್ತದೆ, ಡಿಗ್ರಿ ಎಲ್ಲ ಪಡೀತದೆ, ಹೊರಗೆ ಬರ್ತದೆ. ಆಗ ಗುರುಗಳು ಹೇಳ್ತಾರೆ, ತಾಯಿ ದೇವರು ಹೌದು, ತಂದೆಯೂ ದೇವರು ಹೌದು, ಗುರುಗಳೂ ದೇವರು ಹೌದು, ಅತಿಥಿ ದೇವೋಭವ. ಅತಿಥಿ ಎಂದು ಮನೆಗೆ ಬರುವಂತ ಅತಿಥಿಗಳಲ್ಲ, ಸಮಾಜವೇ ಅತಿಥಿ ಅಂತ. ಸಮಾಜವನ್ನು ಗೌರವದಿಂದ ಕಾಣು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡು, ಸಮಾಜಕ್ಕೆ ಇರುವಂಥದ್ದು ಕೊಡು, ಆಗ ಸಮಾಜ ವಾಪಸ್ ನಿನಗೆಲ್ಲೋ ಕೊಡ್ತದೆ ಅಂತ. ನೀವು ಸಮಾಜದಲ್ಲಿ ಹುಡುಕನ್ನೇ ಹುಡುಕಿದ್ರೆ, ಆಗ ಅವರು ವಿನಯ್ ಕುಮಾರ್ ಹೇಳಿದ ಹಾಗೆ ಅಸ್ಪೃಶ್ಯತೆಯನ್ನು ನಾವು ಹುಟ್ಟಾಕಿದ್ರೆ ನಮ್ಮನ್ನು ಅಸ್ಪೃಶ್ಯರಾಗಿ ನೋಡ್ತದೆ ಸಮಾಜ ಮುಂದಿನ ದಿನದಲ್ಲಿ. ಆದ ಕಾರಣ ನಾವು ಆ ಒಂದು ಮೈಂಡ್ ಸೆಟ್ ಇಂದ ಖಂಡಿತವಾಗಿ ಹೊರಗೆ ಬರಬೇಕು. ಮನೆ ಒಳಗೆ ನಮ್ಮ ಸಂಸ್ಕಾರ ನಮ್ಮದಾಗಿರ್ಲಿ, ಹೊರಗೆ ಹೋದಾಗ ನಾವೊಂದು ಹಿಂದೂ, ಮನೆ ಒಳಗೆ ನಾನು ಬ್ರಾಹ್ಮಣ, ಅದು ಸಂಶಯವಿಲ್ಲ ಅದರಲ್ಲಿ. ಮನೆಗೆ ಹೊರಗೆ ಹೋದಾಗ ನಾನು ಹಿಂದೂ, ಅಲ್ಲಿ ನಾನು ಬೇರೆ ಟೇಬಲ್ ಬೇರೆ ಕುರ್ಚಿಬೇಕು ಅಂತ ಕೇಳಲಿಕ್ಕಿಲ್ಲ. ಆಚರಣೆಯಲ್ಲಿ ಬ್ರಾಹ್ಮಣತ್ವವನ್ನು ಬಿಟ್ಟು, ವಿಚಾರದಲ್ಲಿ ಬ್ರಾಹ್ಮಣತ್ವವನ್ನು ಬಿಟ್ಟು ಸಮಾಜದಲ್ಲಿ ಹೇಗೆ ಕೇಳುವುದು? ಸಮಾಜದಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಮಾಜವೂ ದೇವರೇ. ಹಾಗೆ ಈ 4 ದೇವರುಗಳನ್ನು ನಾವು ಸರಿಯಾಗಿ ಇಟ್ಟುಕೊಂಡ್ರೆ ನಮಗೆ ಖಂಡಿತವಾಗಿ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಪ್ರಕೃತಿಯ ನಿಯಮವೂ ಹೌದು. ಹಾಗೆ ಈ 3 ವಿಶ್ಲೇಷಣೆಗಳೊಂದಿಗೆ ನನಗೆ ಕಂಡದ್ದನ್ನು ನಾನು ಪ್ರಸ್ತುತಪಡಿಸಿದ್ದೇನೆ. ಯಾಕಂದ್ರೆ ಬ್ರಾಹ್ಮಣರು ಹೇಳುವಂಥದ್ದು ಒಂದು ಪವರ್ ಹೌಸ್ ಮೈಂಡ್. ಪ್ರತಿಯೊಬ್ಬರ ಮನಸ್ಸು ಅಷ್ಟು ಭಯಂಕರವಾದಂತಹ ಜ್ಞಾನ ವಿಜ್ಞಾನ. ಎಲ್ಲ ಜ್ಞಾನಿಗಳೇ. ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಪ್ರಜ್ಞಾನ ಅಂತ. ಹಾಗಿರುವಾಗ ಇದನ್ನು ನೀವು ವಿಮರ್ಶಿಸಿ, ಇದರಲ್ಲಿ ಇರುವಂತಹ ಸರಿ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ. ಹಾಗೆ ಈ ಒಂದು ಅವಕಾಶಕ್ಕೋಸ್ಕರವಾಗಿ
ಬ್ರಾಹ್ಮಣ ಸಂಘಕ್ಕೆ ಪುನಃ ನನ್ನ ಧನ್ಯವಾದ ತಿಳಿಸ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಾರತ ಸನಾತನ ಸಂಸ್ಕೃತಿಯ ನೆಲೆ, ನಮಗದುವೇ ಸ್ಫೂರ್ತಿಯ ಸೆಲೆ. ತತ್ವಗಳನ್ನು ಜೀವನದಲ್ಲಿ ಯಾವ ಬಗೆಯಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಬಹಳ ಸವಿಸ್ತಾರವಾಗಿ ನಮ್ಮ ಇಂದಿನ ಅತಿಥಿಗಳು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಬ್ರಾಹ್ಮಣರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಧಾರ್ಮಿಕ ದತ್ತಿ ನಿಧಿ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಕೊರಿಯಾರ್ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಬ್ರಾಹ್ಮಣರ ಸಂಘದ ಅಧ್ಯಕ್ಷರು ಪುಷ್ಪವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಆಗಮಿಸಿ ಪ್ರೋತ್ಸಾಹಿಸಿದಂತಹ ನಿಮಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಹರಿಕೃಷ್ಣ ಬೆಜತ್ತಾಯ ಬಾಳ ಕಳುವಾರು ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೂ ಪುಷ್ಪವನ್ನು ನೀಡಿ ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರ ಜೊತೆಗೆ ಸಹಭಾಗಿಗಳಾದದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಸಾದ್ ಪಿ, ಜನರಲ್ ಮ್ಯಾನೇಜರ್ MRPL ಕೂಡ ನಮ್ಮ ಬ್ರಾಹ್ಮಣರ ಸಂಘದ ಕಾರ್ಯಚಟುವಟಿಕೆಗಳಿಗೆ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಸ್ಪಂದಿಸ್ತಾ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇವರಿಗೂ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬ್ರಾಹ್ಮಣರ ಸಂಘದ ಮೊದಲಿನ ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ ಗೋಪಾಲಕೃಷ್ಣ ರಾವ್, ಪ್ರಥಮ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಗೋಪಾಲಕೃಷ್ಣ ರಾವ್ ಇವರು ನಮ್ಮ ಶಾಲೆಯ ಮಾಸ್ಟ್ರು. ನನ್ನ ಜೊತೆಯಾಗಿ ನಾವಿಬ್ಬರು ಕಾರ್ಯನಿರ್ವಹಿಸಿದ್ದೇವೆ ವೆಂಕಟರಮಣ ಶಾಲೆಯಲ್ಲಿ. ಅಭಿನಂದನೆಗಳು ಸರ್, ಥ್ಯಾಂಕ್ ಯು. ನವಗಿರಿಯ ಶ್ರೀಯುತ ಶ್ರೀನಿವಾಸರಾವ್ ಅವರು, ರಾವ್ ಇವರ ಈ ಕಾರ್ಯಕ್ಕೆ ಹಾಗೆ ಸ್ವತಂತ್ರವಾಗಿ ಇವರು ನಿರ್ವಹಿಸುತ್ತಿರುವಂತಹ ಈ ಉದ್ಯಮಕ್ಕೆ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಅಗತ್ಯತೆಗಳು ನಿಮ್ಮಲ್ಲಿಗೆ ಬಂದಾಗ ಅವರನ್ನು ಸಂಪರ್ಕಿಸಿ ಅಂತ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಅವರಿಗೂ ಅಭಿನಂದನೆಗಳು. ಚೇತನ ದತ್ತಾತ್ರೇಯ ಶಿವಳ್ಳಿ ಸ್ಪಂದನದ ಮಂಗಳೂರು ವಲಯದ ಬ್ರಾಹ್ಮಣ ಮಹಾಸಭಾದ ಕಾರ್ಯದರ್ಶಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದರು. ನಮ್ಮ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು, ಬಹುಮಾನ ವಿಜೇತರೂ ಹೌದು. ಮತ್ತೊಮ್ಮೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದ್ದಾರೆ. ಅವರನ್ನು ಕೂಡ ಗುರುತಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಚೇತನ ದತ್ತಾತ್ರೇಯ. ಮುಂದೆ ನಮ್ಮ ಎಲ್ಲ ಸಭಾ ಕಾರ್ಯಕ್ರಮಗಳನ್ನು ಅತ್ಯಂತ ಯೋಗ್ಯ ರೀತಿಯಲ್ಲಿ ಮುನ್ನಡೆಸ್ತಾ ಸಾಗಿಸಿದಂತಹ ಶ್ರೀಯುತ ವಿಶ್ವೇಶ್ವರ ಬದವಿದೆ ತನುಮನಧನಗಳಿಂದ ಸದಾ ಎಲ್ಲ ಸಂಘ ಸಂಸ್ಥೆಗಳಿಗೂ ಪ್ರತಿಭೆಗಳಿಗೂ ಸದಾ ಪ್ರೋತ್ಸಾಹಿಸುತ್ತಾ ನಮ್ಮ ಯಕ್ಷಕಲಾ ಮಹಿಳಾ ತಂಡಕ್ಕೆ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅವರ ನುಡಿಮುತ್ತುಗಳಿಗಾಗಿ ನಾವೆಲ್ಲ ಕಾದಿದ್ದೇವೆ. ಹರ್ಷಂಭೋ ಮಹಾದೇವ ವಿಶ್ವೇಶ ಅಮರಬಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ನನ್ನ ನಿತ್ಯ ಆರಾಧ್ಯ ದೇವರಾದ ಬೇಕಂಪಾಡಿಯಲ್ಲಿ ನೆಲೆ ನಿಂತಿರುವ ಬದವಿದೆ ಶ್ರೀ ವಿಶ್ವನಾಥ ದೇವರಿಗೆ ವಂದಿಸುತ್ತಾ, ಈ ಕ್ಷೇತ್ರದ ಎಲ್ಲ ನಾಗದೇವರಿಗೆ, ದೈವದೇವರಿಗೆ ಹಾಗೂ ಊರಿನ ನಮ್ಮ ಮಹಾಗಣಪತಿ ದೇವರಿಗೆ ವಂದಿಸುತ್ತಾ
ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಖ್ಯಾತ ಜ್ಯೋತಿಷಿ ಹಾಗೂ ಕೃಷ್ಣಾಪುರ ಶ್ರೀ ವಿಶ್ವನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂತಹ KC ನಾಗೇಂದ್ರ ಭಾರದ್ವಾಜ್ ಅವರೇ ಹಾಗೂ ಬ್ರಾಹ್ಮಣರ ಸಂಘದ ಅಧ್ಯಕ್ಷರು ಆದ ರವೀಂದ್ರರವರವರೇ ಹಾಗೂ ನನ್ನ ಬಹಳ ಆತ್ಮೀಯರು ಗೋಪಾಲಮಯ್ಯರೇ ಹಾಗೂ ರಘುರಾಮ ತಂತ್ರಿ ಅವರು ಎಲ್ಲಿ ದೂರ ಇದ್ದಾರಾ ಅಂತ ರಘುರಾಮ ತಂತ್ರಿ ಅವರೇ ಹಾಗೂ ಗೌರವ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಗೌರವ ಸಲಹೆಗಾರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಪ್ರೀತಿಯ ವಿಪ್ರ ಬಾಂಧವರೇ, ಎಲ್ಲರಿಗೂ ನಾನು ವಿಶ್ವೇಶ್ವರ ಪದವಿದೆ ಮಾಡುವ ನಮಸ್ಕಾರಗಳು. ಕೊನೆಗೆ ಅಧ್ಯಕ್ಷರ ಭಾಷಣ ಬರ್ತದೆ, ಆಗ ಊಟಕ್ಕೆ ಸಹ ಹೊತ್ತಾಗಿರ್ತದೆ. ಹಾಗೆ ಈಗ ಟೈಮ್ ಆಗಲಿಲ್ಲ ಕಾಣ್ತದೆ. ಎಷ್ಟಾಯ್ತು ಮೇಡಮ್? ಟೈಮ್ ಆಗಲಿಲ್ಲ. ಇಲ್ಲದ್ರೆ ಅಧ್ಯಕ್ಷರನ್ನು ಎಷ್ಟೊತ್ತು ಮಾತಾಡಬಹುದು ಅಂತೇಳಿ ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಮಾತಾಡುವ ಮುಂಚೆ ನಾನು ಒಂದು ಹೇಳ್ತೇನೆ. ಒಂದು ಕಡೆ ದೊಡ್ಡ ಒಂದು ಸಭೆ ಆಗ್ತಾ ಇತ್ತು. ಒಬ್ಬರಿಗೆ ಭಾಷಣ ಮಾಡಲಿಕ್ಕೆ ಹೇಳಿದರು. ಪಾಪ ಅವರು ಮಾತಾಡಿದ್ರು, ನಿಮ್ಗೆ ಎಷ್ಟು ಸರ್ ಟೈಮ್? ಒಂದು 20 ನಿಮಿಷ ಮಾಡಿ ಸರ್ ಅಂತ ಹೇಳಿದ್ರು. ಅವರು ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಗಂಟೆ ಆಯಿತು, ಭಾಷಣ ನಿಲ್ಲಿಸೋದಿಲ್ಲ. ಸುಮಾರು ಜನ ಎದ್ದು ಹೋದ್ರು. ವೇದಿಕೆಯಲ್ಲಿ ಕೂತವರು ಕಣ್ಣು ಕೋರ್ಲಿಕ್ಕೆ ಶುರು ಮಾಡಿದ್ರು. ಈ ಜನ ಭಾಷಣ ನಿಲ್ಲಿಸುವುದಿಲ್ಲ. ಕಡೆಗೆ ಲಾಸ್ಟ್ ಅಲ್ಲಿ ಒಬ್ಬರು ಒಂದು ದೊಡ್ಡ ಕೋಲು ಸೊಂಟ ಹಿಡ್ಕೊಂಡು ಬರ್ತಾ ಉಂಟು ಎದುರು. ಆಚೆ ಈಚೆ ನೋಡ್ತಾ ಉಂಟು, ಎಲ್ಲಿ ಅಂತ. ಆಗ ಈ ಜನಕ್ಕೆ ಹೆದರಿಕೆ ಆಯ್ತು, ಇನ್ಯಾರು ನನಗೆ ಹೊಡಿತಾರ ಅಂತೇಳಿ. ಆಗ ಅವ್ರು ಹೇಳಿದ್ರು, ನೀವು ಭಾಷಣ ಮುಗಿಸಿ ಸ್ವಾಮಿ, ನಿಮ್ಮನ್ನು ಯಾರು ಇಲ್ಲಿಗೆ ಕರ್ಕೊಂಡು ಬಂದವರು, ಅವರನ್ನು ನಾನು ಹುಡುಕ್ತಾ ಇದ್ದೇನೆ ಅಂತ. ಹಾಗೆ ರಘುರಾಮ ತಂತ್ರಿ ಅವರು ಮತ್ತು ರವೀಂದ್ರ ಅವರು ನನಗೆ ಬಂದು ನಮ್ಮ ಆಫೀಸಿಗೆ ಬಂದು ನೀವು ಒಂದು ಅಧ್ಯಕ್ಷರಾಗಿ ಬರಬೇಕು ಅಂತ ಹೇಳಿದ್ರು. ಹಾಗೆ ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಯಾಕೆ ನಾನು ಭಾಷಣಗಾರನೂ ಅಲ್ಲ. ಹಾಗೆ ನನ್ನನ್ನು ಇಲ್ಲಿ ಭಾಷಣ ಮಾಡಲಿಕ್ಕೆ ಕರ್ಕೊಂಡ್ಬಂದು ನಿಂತಿದ್ದಾರೆ. ಈಗ ನೋಡಿ, ನಾಗೇಂದ್ರ ಭಾರದ್ವಾಜ್ ಅವರು ಬಹಳ ಅತ್ಯುತ್ತಮವಾಗಿ ವಿಚಾರಗಳನ್ನು ಹೇಳಿದ್ರು. ನಿಜವಾಗಿ ಅದು ನಾವು ಅದನ್ನು ನಂಬಬೇಕಾದದ್ದೇ. ಬ್ರಾಹ್ಮಣ ಒಬ್ಬ ಮನೆಯಲ್ಲಿ ಸರಿ ಅವನ ಬ್ರಾಹ್ಮಣ, ಹೊರಗೆ ಹೋದಾಗ ನಾವು ಹಿಂದುತ್ವ ಅಂತ ಹೇಳುವುದು ಖಂಡಿತ ಹೌದು. ಯಾಕಂತ ಹೇಳಿದ್ರೆ ನಾವು ಅಲ್ಲಿ ನಮ್ಮ ಬ್ರಾಹ್ಮಣತ್ವ ಅಂತ ತೋರಿಸಿದ್ರೆ ಆಗ ನಮ್ಮ ಹಿಂದುತ್ವ ಎಲ್ಲಿ ಉಂಟು? ಅದು ಸತ್ಯವಾದ ಮಾತು. ನಿಮಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ ನಾಗೇಂದ್ರ ಅವರೇ. ಯಾಕಂದ್ರೆ ಇದು ನಮಗೆ ಅರ್ಥ ಆಗಬೇಕು, ನಮ್ಮ ಜನಾಂಗಕ್ಕೆ ಅರ್ಥ ಆಗಬೇಕು. ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಒಂದು ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಜಯಂತಿ ಮೇಡಮ್ ಅವರು, ಕಲಾವತಿ ಮೇಡಮ್ ಅವರ ಯಕ್ಷಗಾನ ತಾಳಮದ್ದಲೆ ತಂಡ ದೊಡ್ಡ ಒಂದು ಪ್ರಶಸ್ತಿ ಒಟ್ಟಿಗೆ ಒಂದು ಪ್ರೈಸ್ ಅನ್ನು ತಗೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶೇಷ ಪೂಜೆಯನ್ನ ಮಾಡಿಸಿ ಅದಕ್ಕೆ ಅವರಿಗೆ ಪ್ರಸಾದವನ್ನು ಕೊಟ್ಟು ಬಂದಂತಹ ನಮ್ಮ KC ನಾಗೇಂದ್ರ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಇಷ್ಟಪಡ್ತೇನೆ. ಅದೊಂದು ದೊಡ್ಡ ಒಂದು ಕೆಲಸ. ನಮ್ಮ ದೇಶದ ಒಬ್ಬ ಪ್ರಧಾನಮಂತ್ರಿಗೆ ಹೋಗಿ ಪ್ರಸಾದ ಕೊಡೋದು ಅಷ್ಟು ದೊಡ್ಡ ಸುಲಭ ಕೆಲಸ ಅಲ್ಲ. ಅದು ಆ ಭಾಗ್ಯ ಅವರಿಗೆ ಸಿಕ್ಕಿದೆ. ನಾವೆಲ್ಲ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಾವು ಜೀವನ ತೆಗಿಬೇಕಾದ್ರೆ ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯೂ ಹೌದು. ಕಾಟಿಗೊಳ್ಳ ಗ್ರಾಮಕ್ಕೆ ಸಂದ ಭಾಗ್ಯ ಅಂದ್ರೆ ರಘುರಾಮ ತಂತ್ರಿ ಅವರು ಹೇಳ್ತಾ ಇದ್ದಾರೆ ನೋಡಿ. ಅವರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಗೆ ಬ್ರಾಹ್ಮಣರ ಬಗ್ಗೆ ನಾನೇನು ಹೇಳ್ಬೇಕಾಗಿದ್ದಿಲ್ಲ. ಎಲ್ಲ ಇಲ್ಲಿ ತಿಳಿದವರು ಹಿರಿಯರಿದ್ದೀರಿ, ನನ್ನಕ್ಕಿಂತ ಜಾಸ್ತಿ ವಯಸ್ಸಾದವರು ಇದ್ದೀರಿ. ಆದರೂ ಒಂದೆರಡು ಮಾತು ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ವೇದಾಧ್ಯಯನ ಮಾಡಿ ವೇದಗಳ ಅರ್ಥವನ್ನ ತಿಳಿದುಕೊಂಡು ಜ್ಞಾನವನ್ನ ಪಡೆದಾಗ ಹಾಗೂ ವೇದ ಹೇಳಿದ ಆಚಾರ ವಿಚಾರ ಪದ್ಧತಿ ಶಾಸ್ತ್ರಗಳನ್ನು ಅನುಷ್ಠಾನಕ್ಕೆ ತಂದು ನಿತ್ಯ ಪಾಲಿಸಿದಾಗ ಮಾತ್ರ ನಾನು ಪಡೆದ ಜ್ಞಾನವನ್ನು ಲೋಕ ಕಲ್ಯಾಣಕ್ಕಾಗಿ ಕಲಿಸಿ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಮಾಡಿದಾಗ ಅವನು ಬ್ರಾಹ್ಮಣನಾಗಲು ಸಾಧ್ಯವಾಗುತ್ತದೆ. ಅದರ ಒಟ್ಟಿಗೆ ಜಪ ತಪ ಸಂಧ್ಯಾ ವಂದನೆ ಯಾಗ ಯಜ್ಞಾನಿ ಮುಂತಾದ ಧಾರ್ಮಿಕ ವಿಧಿಯನ್ನು ನಡೆಸಿ ಸಮಾಜದಲ್ಲಿ ಶಾಂತಿ ಪಾವಿತ್ರತೆಯನ್ನು ಕಾಪಾಡುವವನೇ ಬ್ರಾಹ್ಮಣ. ಅವರ ಒಟ್ಟಿಗೆ ಇತರ ಎಲ್ಲ ಹಿಂದೂಗಳು ಇದನ್ನು ಪಾಲಿಸಿಕೊಂಡು ಬಂದಲ್ಲಿ ನಮ್ಮ ಹಿಂದುತ್ವ ಸನಾತನ ಧರ್ಮ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಲಿಯುಗದಲ್ಲಿ ಸಂಘಟನೆಗೆ ಮಾತ್ರ ಮಾನ್ಯತೆ ಇರುವುದರಿಂದ ನಿಮ್ಮ
ಬ್ರಾಹ್ಮಣ ಸಂಘವು ಎಲ್ಲ ವರ್ಗದ ಬ್ರಾಹ್ಮಣ ಬಂಧುಗಳನ್ನು ಸೇರಿಸಿಕೊಂಡು ಒಗ್ಗೂಡಿಸಿಕೊಂಡು ಧರ್ಮ ಸಂರಕ್ಷಣೆ ಸಂಘಟನೆ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಬ್ರಾಹ್ಮಣ ಯುವಕ ಯುವತಿ ಮಕ್ಕಳಿಗೆ ತಮ್ಮ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ನಿಮ್ಮ ಬ್ರಾಹ್ಮಣ ಸಂಘವು ಜಾಗೃತಿ ಹುಟ್ಟಿಸುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ. ಈಗಾಗಲೇ ಸಾಧಕರಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಶ್ರೀ ವಿನಯ್ ಕುಮಾರ್ ಅವರು ಭಗವದ್ಗೀತೆಯಲ್ಲಿ ಒಂದು ದೊಡ್ಡ ವಿಜೇತರಾಗಿದ್ದಾರೆ. ಹಾಗೆ ಡಾಕ್ಟರ್ ನವೀನ್ ಚಂದ್ರ NITK ಪಾಲಿಮಾರ್ ರಸಾಯನಶಾಸ್ತ್ರದಲ್ಲಿ PhD ಪಡೆದರೆ. ಹಾಗೆ ಇಂದಿರಾ ಮೇಡಮ್ ಅವರು ಬಹುಮುಖ ಪ್ರತಿಭೆಯ ಮಹಿಳೆ. ಒಡಿಸ್ಸಿ ಡ್ಯಾನ್ಸದಲ್ಲಿ ಎಷ್ಟೋ ತನ್ನ ಬಾಲ್ಯದಲ್ಲಿ ಎಷ್ಟೋ ಕಷ್ಟಗಳನ್ನು ಪಟ್ಟು ಹಠ ಹಿಡಿದು ಮಾಡಿದ್ರೆ ಅದು ಖಂಡಿತ ಸಾಧನೆಗೆ ಸಾಧ್ಯ ಆಗ್ತದೆ ಅಂತ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ 3 ಜನಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೊಂದು ನಮ್ಮ ನಾಗೇಂದ್ರ ಭಾರದ್ವಾಜ್ ಹೇಳಿದ್ರು ಸಂಧ್ಯಾ ವಂದನೆ ಬಗ್ಗೆ. ಅದು ನಿಜವಾಗಿಯೂ ಹೌದು. ನಮಗೆ ಯಾವುದೇ ಒಂದು ದುಷ್ಟ ಶಕ್ತಿ ನಮ್ಮ ಹತ್ತಿರ ಬಾರದ ಹಾಗೆ ಮಾಡಬೇಕಾದ್ರೆ ನಾವು ಖಂಡಿತ ಸಂಧ್ಯಾ ವಂದನೆಯಲ್ಲಿ ನಮ್ಮ ತಾಯಿ ಜಗನ್ಮಾತೆ ಗಾಯತ್ರಿ ಜಪವನ್ನ ಮಾಡಬೇಕು. ನಮ್ಮ ಎಲ್ಲ ವರ್ಗದ 7 ಪಂಗಡದಲ್ಲಿ ಎಲ್ಲರಿಗೂ ಒಂದೇ ಗಾಯತ್ರಿ ಜಪ. ಮಂತ್ರ ಬೇರೆ ಬೇರೆ ಇಲ್ಲ. ಬೇರೆ ಬೇರೆ ಪಂಗಡದವರಿಗೆ ಬೇರೆ ಬೇರೆ ಮಂತ್ರ ಇಲ್ಲ. ಒಂದೇ ಗಾಯತ್ರಿ ಮಾತ್ರ ಎಲ್ಲರಿಗೂ ಒಂದೇ. ಅದನ್ನು ನಾವು ಮಾಡಿದಲ್ಲಿ ನಮಗೆ ಯಾವುದೇ ರೀತಿಯ ದುಷ್ಟ ಶಕ್ತಿ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ವೇದ ಅಧ್ಯಯನದಲ್ಲಿ ನಮಗೆ ವೇದ ಕಲೀಲಿಕ್ಕೆ ಬೇಕಾದಷ್ಟು ಜನ ಗುರುಗಳಿದ್ದಾರೆ. ಆದರೆ ನಮ್ಮ ಯೋಗೀಶ್ವರಿಯಲ್ಲಿ ಇದ್ದಾರೆ ನೋಡಿ, ಅವರಿಗೆ ಗುರುಗಳು ಯಾರಿಲ್ಲ. ಅಡಿಗೆಯಲ್ಲಿ ಪಾಕತಜ್ಞ ಅವರು. ಅಡಿಗೆ ಮಾಡೋರಿಗೆ ಯಾರಿಗಾದರೂ ಗುರುಗಳಿದ್ದಾರಾ? ಅವರೊಟ್ಟಿಗೆ ಹೆಲ್ಪರ್ ಆಗಿ ಹೋಗಿ ಅಡಿಗೆಯನ್ನು ಕಲಿತಾರೆ. ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಪುರೋಹಿತರಿಗೆ ಮತ್ತೆ ಅಡಿಗೆ ಹೆಣ್ಣು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಈಗಾಗಲೇ ನಾಗೇಂದ್ರ ಭಾರತ್ ಅವರು ಹೇಳಿದ್ರು, ಎಲ್ಲ ಬಿಸ್ನೆಸ್ ಮಾಡಿದರೆ ಅದು ಪ್ರೈವೇಟ್ ಜಾಗ ಇದ್ದರೆ ಪ್ರೈವೇಟ್ ಕೆಲಸ ಇದ್ದರೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ನಾನು ಸಹ ಒಂದು ಸಣ್ಣ ಮಟ್ಟಿಗೆ ಕಲಿತು ಇವತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಇಂಡಿಯನ್ ಆಯಿಲ್ ಕಂಪನಿಯಲ್ಲಿ ಗುತ್ತಿಗೆ ಹಿಡಿದುಕೊಂಡು ಸುಮಾರು ಒಂದು 100 ಕುಟುಂಬಗಳಿಗೆ ನಾನು ಇವತ್ತು ಕೆಲಸವನ್ನು ಕೊಟ್ಟಿದ್ದೇನೆ. ಕಳೆದ 48-49 ವರ್ಷದಿಂದ ನಾನು ಬದವಿದೆ ವಿಶ್ವನಾಥ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಅದು ನನಗೊಂದು ಸಂತೋಷ ಕೊಟ್ಟಿದೆ. ಇವತ್ತು ಯಾವುದೇ ಅಪೇಕ್ಷೆ ಇಲ್ಲದೆ ನಾನು ಆ ಭಗವಂತನ ಸೇವೆ ಮಾಡಿದ್ದಕ್ಕೆ ದೇವರು ನನಗೆ ಇವತ್ತು ಒಂದು 100 ಕುಟುಂಬಕ್ಕೆ ನನಗೆ ಒಂದು ಕೆಲಸ ಕೊಡುವಂತಹ ಒಂದು ಅವಕಾಶವನ್ನು ದೇವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡುತ್ತಿರುವ ನಮ್ಮ ಬ್ರಾಹ್ಮಣರ ಸಂಘ ಏನಿದೆ ಅದು ಇನ್ನಷ್ಟು ಮುಂದೆ ಯಶಸ್ವಿಯಾಗಿ ಅದು ಬೆಳೆಯಲಿ. ಇನ್ನಷ್ಟು ಸಮಾಜದ ಹಲವಾರು ಪ್ರಮುಖ ಕಾರ್ಯಕ್ರಮಗಳನ್ನು, ಸಾಧಕರಿಗೆ ಸನ್ಮಾನ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಒಂದು ಬ್ರಾಹ್ಮಣರ ಸಂಘ ಕಲ್ಪಿಸಿಕೊಡಲಿ ಅಂತ ಹೇಳುತ್ತಾ, ನನಗೆ ಇವತ್ತು ಈ ಒಂದು ಬ್ರಾಹ್ಮಣರ ಸಂಘದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಬ್ರಾಹ್ಮಣರ ಸಂಘದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಹಾಗೂ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರಳ ಸಜ್ಜನಿಕೆಯ ವ್ಯಕ್ತಿ ಶ್ರೀಯುತ ವಿಶ್ವೇಶ್ವರ ಬದವಿದೇವರು, ಹಲವರಿಗೆ ಅನ್ನದಾತರು. ಇದೀಗ ಬ್ರಾಹ್ಮಣ್ಯ ಹೇಗೆ ಸಾಗಬೇಕು ಎಂಬಂತಹ ವಿಚಾರದ ಬಗ್ಗೆ ಬಹಳಷ್ಟು ಮಾರ್ಗದರ್ಶನ ಕೊಟ್ಟಂತಹ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಶ್ರೀಯುತ ನಾಗೇಂದ್ರ ಭಾರತ್ ಮುಗಿತು ಅಂತ ಲೆಕ್ಕ. ಅದಕ್ಕೆ ಒಂದು ಪ್ರಕಟಣೆ ಮಾಡುವ ಅಂತ ಮಾತ್ರ ಬಂದದ್ದು. ಏನಂತ ಹೇಳಿದರೆ, ನಿಮಗೆಲ್ಲ ಇತ್ತೀಚೆಗೆ ಧರ್ಮಸ್ಥಳದ ವಿಚಾರವನ್ನು ತಗೊಂಡು ಎಡಪಂಥೀಯರು ಮತ್ತು ಮಿಷನರಿಗಳು ಅವರ ಕೈವಾಡಗಳು ಹೇಗೆಲ್ಲ ಕಾರ್ಯಪ್ರವೃತ್ತರಾಗಿದೆ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ದೃಶ್ಯ ಮಾಧ್ಯಮ ಅಂದರೆ ಟಿವಿಗಳಲ್ಲಿಯೂ, ಹಾಗೆ ಸಮಾಜ ಜಾಲತಾಣಗಳು ಅಂತ ಹೇಳಿದರೆ ಫೇಸ್ಬುಕ್ಕು, ವಾಟ್ಸಪ್ಪು ಇತರ ಎಲ್ಲ ಮಾಧ್ಯಮದಲ್ಲೂ ಕೇಳ್ತಾ ಇದ್ದೀರಿ. ಹಾಗಿರುವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂಗಳನ್ನು ಒಡೆಯುವಂಥ ಒಂದು ಹುನ್ನಾರ ಇದಾಗಿದೆ. ಯಾಕೆಂತ ಹೇಳಿದರೆ, ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಸೋಲಿಲ್ಲ. ಇಡೀ ಕರ್ನಾಟಕದಲ್ಲಿ ಪಂಚ ಗ್ಯಾರಂಟಿಗಳಿಂದಾಗಿ
ಬೇರೆ ಸರ್ಕಾರ ಬಂತು. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಇಲ್ಲಿ ಹಿಂದೂಗಳನ್ನು ಹೊಡಿಬೇಕು ಅಂತ ಹೇಳುವುದು ಹುನ್ನಾರ. ಹಾಗೆ ಇಲ್ಲಿ ಹೊಡೆದಾಡ್ತಿರೋದು ಯಾರು ಕೇಳಿದ್ರೆ ಹಿಂದೂಗಳ ವಿರುದ್ಧ ಹಿಂದೂಗಳೇ ಹೊಡೆದಾಡ್ತಿರೋದು. ಅಲ್ಲಿ ಕಮೆಂಟ್ ಹಾಕೋರು ನಮ್ಮವರೇ, ಬೈಯೋರು ನಮ್ಮವರೇ. ಹಾಗಾಗಿದ್ದ ಬಂದ ಸ್ಥಿತಿ. ಹಾಗಿರುವಾಗ ಇದರ ಹಿಂದೆ ದೊಡ್ಡ ಷಡ್ಯಂತ್ರಗಳಿದೆ. ಅದೇನೇ ಇರಲಿ ಮುಂದಿನ ದಿನದಲ್ಲಿ ಅದು ಎಲ್ಲ ಹೊರಗೆ ಬರ್ತದೆ. ಅಲ್ಲಿವರೆಗೆ ಕಾಯೋಣ. ಆದ್ರೆ ದೇವಸ್ಥಾನದ ಬಗ್ಗೆ, ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿರುವಂತವರಿಗೆ ಒಂದು ಶಿಕ್ಷೆ ಆಗ್ಬೇಕು ಹೇಳುವಂಥದ್ದು ಒಂದು ವಿಷಯ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ಪದಾಧಿಕಾರಿಗಳ ಸಭೆ, ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆಯನ್ನು ನವಗಿರಿ ಹಾಲ್ನಲ್ಲಿ ಇದೆ ಇವತ್ತು 5 ಗಂಟೆಯಿಂದ. ಹಾಗೆ ನೀವು ಸಹ ನಿಮ್ಮ ಸಂಘಟನೆಯಿಂದ ಸಹ ಜನಗಳು ಬನ್ನಿ ಅಂತ ಒಂದು ಅಪೇಕ್ಷೆ. ಹಾಗೆ ಮುಂದಿನ 31 ತಾರೀಕಿಗೆ ಚಕ್ರವರ್ತಿ ಸೂಳಿಬೆಲೆ ಸಾಧ್ಯ ಇದ್ರೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರು ಬಂದು ಒಂದು ವಿಶೇಷ ನಮ್ಮ ಸುರತ್ಕಲ್ನಲ್ಲಿ ಮಾತಾಡಬೇಕು ಅಂತ ಹೇಳುವಂತ ಒಂದು ನಮ್ಮ ಒಂದು ಯೋಚನೆ ಉಂಟು. ಹಾಗೆ ಇದರ ಬಗ್ಗೆ ಒಂದು ಜನಾಗ್ರಹ ಸಭೆಯನ್ನು ಸುರತ್ಕಲ್, ಕಾಟಿಬಳ್ಳ, ಸುರತ್ಕಲ್, ಪಣಂಬೂರು, ಹಾಗೆ ಮೀನಕಳಿ ಅಂತ ಹಿಡಿದು ಈಚೆ ಭಾಗ, ಮುಕ್ಕ ಅಂತ ಹಿಡಿದು ಈ ಸುರತ್ಕಲ್ ವಲಯ ಅಂತ ಮಾಡಿಕೊಂಡು ಒಂದು ಜನಾಗ್ರಹ ಸಭೆ, ಹೋರಾಟ ಅಂತ ನಾವು ಹೇಳುವುದಿಲ್ಲ, ಜನಾಗ್ರಹ ಸಭೆ ಅಂತ. ಯಾಕೆಂದ್ರೆ ಇಂಥ ಒಂದು ಹಿಂದೂಗಳಿಗೆ ಬಂದಂತ ಈ ದುಸ್ಥಿತಿ ಇನ್ನು ಬರಬಾರದು. ನಮ್ಮ ಕ್ಷೇತ್ರಗಳನ್ನು ಪಾವಿತ್ರತೆಯನ್ನು ಹಾಳು ಮಾಡಲಿಕ್ಕೆ ಇನ್ನು ಹೊರಗಿನವರು ಕೈ ಹಾಕಬಾರದು ಹೇಳುವ ಉದ್ದೇಶ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಖಂಡಿತವಾಗಿ ಬೇಕು ಅಂತ ಅಪೇಕ್ಷಿಸುತ್ತಾ, ಹಾಗೆ ಇವತ್ತಿನ ಸಾಯಂ ಸಂಧ್ಯಾ ಕಾಲದಲ್ಲಿ ನಡೆಯುವಂತ ನಮ್ಮ ನವಗಿರಿ ಕಲ್ಯಾಣ ಮಂಡಲದಲ್ಲಿ ನಡೆಯುವಂತಹ ಸಭೆಗೂ ತಾವೆಲ್ಲರೂ, ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಬ್ರಾಹ್ಮಣರು ಒಬ್ರು ಬಂದ್ರೆ ಅದು ದೊಡ್ಡ ಒಂದು ವ್ಯವಸ್ಥೆ, ಅಂದ್ರೆ ಒಂದು ಸಂಸ್ಥೆ ಬಂದಾಗೆ ಅಂತ. ಯಾಕಂದ್ರೆ ಅಷ್ಟು ಆಲೋಚನೆಗಳು ನಮ್ಮಲ್ಲಿ ಇರ್ತದೆ. ನಿಮ್ಮ ಸಲಹೆಗಳನ್ನು, ಸೂಚನೆಗಳನ್ನು ನಮಗೆ ಕೊಟ್ಟು ಇವತ್ತಿನ ಸಭೆಯನ್ನು ಚಂದ ಕಾಣಿಸಿಕೊಡಿ. ಹಾಗೆ ನಾಡಿದ್ದಿಗೆ 31 ಅಂದ್ರೆ ಬರುವ ಭಾನುವಾರ ಸಾಯಂಕಾಲ ಈ ಸಭೆಯನ್ನು ಮಾಡುವಂತ ತೀರ್ಮಾನ ಮಾಡಿದ್ದೇವೆ ಆಲ್ರೆಡಿ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ಅದಕ್ಕೆ ಬೆಂಬಲಿಸ್ತದೆ ಉಂಟು. ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲ ತಗೊಂಡು ಆದಷ್ಟು ಜನರನ್ನು ಸೇರಿಸಿ ಒಂದು ಸುರತ್ಕಲ್ ವಲಯದಲ್ಲಿ ಜನಾಗ್ರಹವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಬೆಂಬಲವನ್ನು ಕೊಡಿ ಅಂತ ಪುನರಾವರ್ತಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಹಿಂದುತ್ವದ ಸ್ಥಾಪನೆಗೆ ನಾವೆಲ್ಲರೂ ಜೊತೆಯಾಗೋಣ. ಶ್ರೀಯುತ ನಾಗೇಂದ್ರ ಭಾರದ್ವಾಜ್ ಅವರು ಆಡಿದಂತಹ ಮಾತಿಗೆ ನಾವು ಕೂಡ ಜೊತೆಯಾಗಿಕೊಂಡು ಸಾಗೋಣ ಅಂತ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮ